ಈ ತರ ಹರ್ಡಲ್ಸ್ ತುಂಬಾ ಬಂತು ನನಗೆ. ಅದ್ರಲ್ಲೇ ನನಗೊಂದು ಅಪರ್ಚುನಿಟಿ ಬಂದಿದ್ದು ಕ್ಯಾನಡಾದಲ್ಲಿ ಪ್ರಭುದೇವ ಸರ್ದು ಒಂದು ಗ್ರ್ಯಾಂಡ್ ಫಿನಾಲೆ ಅಲ್ಲಿತ್ತು, ಒಂದು ರಿಯಾಲಿಟಿ ಶೋದು. ಅವ್ರು ಜಡ್ಜ್ ಆಗಿ ಬರ್ತಾ ಇದ್ರು ಅಲ್ಲಿ. ಶುಭ ಪುಂಜ ಎಲ್ಲ ಹೀರೋಯಿನ್ಸ್ ಇದ್ರು ಅಲ್ವಾ, ರಂಭಾ ಗಿಂಬಾ ಎಲ್ಲ ಮೇಡಮ್, ಮೀನಾ ಮೇಡಮ್, ರಂಭಾ ಮೇಡಮ್, ಪುಟ್ಟಂಜ ಮೂವಿ ಮಾಡಿದಾರೆ, ಅವರೆಲ್ಲ ಬರ್ತಾ ಇದ್ರು ಅಲ್ಲಿ ಕೆನಡಾಗೆ. ಅಲ್ಲಿ ಹೋಗೋಕೆ ನನ್ನ ಹತ್ರ ಫಸ್ಟ್ ಟೈಮ್ ನಾನು ಅಬ್ರಾಡ್ಗೆ ಹೋಗ್ತಾ ಇದ್ದೆ. ನನ್ನ ಹತ್ರ ಹಣ ಇರ್ಲಿಲ್ಲ, ಪಾಸ್ಪೋರ್ಟ್ ಇರ್ಲಿಲ್ಲ. ಸೊ ಸಂಜಯ್ ಪಾಟೀಲ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿಂದ ಅವ್ರ ಪಾಸ್ಪೋರ್ಟ್ ಸ್ವಲ್ಪ ಅರೇಂಜ್ ಮಾಡ್ತಾ ಇದ್ರು. ನನ್ಗೊಂದು ಮಿನಿಮಮ್ ಒಂದು 60,000 to 70,000 rupees ಬೇಕಾಗಿತ್ತು. ನೋಡಿ, ನೀವು ನಂಬಲ್ಲ, ನಾನು 60,000 to 70,000 rupeesಗೋಸ್ಕರ ಎಷ್ಟು ಅಲ್ದಾಡ್ಬಿಟ್ಟಿದ್ದೀನಿ ಅಂದ್ರೆ ತುಂಬಾ ಅಲ್ದಾಡ್ಬಿಟ್ಟೆ. ಅಲ್ಲಿ ನನಗೆ ಲಾಸ್ಟ್ ಕೊನೆಗೂ ನನಗೆ ಹೆಲ್ಪ್ ಮಾಡಿದ್ದು ನಮ್ಮ ಭಾವ ರಾಘವೇಂದ್ರ ರಾಯ್ಕರ್ ಅನ್ನೋರು, ಶ್ರೀ ಜ್ಯುವೆಲರ್ಸ್ ಓನರ್ ಅವರು. ಅವ್ರು ಅವಾಗಿದ್ದು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಓಕೆ, ಬಟ್ ಆ ಟೈಮಲ್ಲಿ ನನ್ಗೆ ಯಾರು ರಿಲೇಟಿವ್ಸ್ ಆಗ್ಲಿ ಯಾರು ಆಗ್ಲಿ ಆ ಟೈಮಲ್ಲಿ ಬಂದಿರ್ಲಿಲ್ಲ. ನಾನು ಕೇಳಕ್ ಹೋಗಿರ್ಲಿಲ್ಲ. ಕೆಲವೊಬ್ರು ಕೇಳಿದಾಗ ಇಲ್ಲ ಅಂತ ಬಂದಾಗ ಮತ್ತೊಬ್ಬನ್ ಕೇಳಿ ಹೀಯಾಳಿಸ್ಕೊಳ್ಳೋದು ಏನಿಗ್ ಬೇಕು ಅನ್ನೋ ತರ. ನಮ್ ಭಾವ ಹೇಳಿದ್ರು, ಕೇಳಿ ನೋಡು ನಿನ್ ಫ್ರೆಂಡ್ಸ್ ಗಿನ್ಸ್ಗೆ. ಅವ್ರು ನನಗ್ ಪಾಠ ಕಲ್ಸ್ಬೇಕಂತಿದ್ರು. ಆಕ್ಚುಲಿ ಹಣ ಎಷ್ಟು ಇಂಪಾರ್ಟೆಂಟ್ ಇದೆ, ನೀನ್ ಏನ್ ಮಾಡ್ತಾ ಇದ್ಯಾ ಅಂತ ಅವ್ರು ರೆಡಿ ಮಾಡಿ ಇಟ್ಟಿದ್ರು. ನಂಗೆ ಹಣ ಕೊಡ್ಬೇಕು ಅಂತ ಅವ್ರು ರೆಡಿ ಮಾಡಿ ಇಟ್ಟಿದ್ರು. ಬಟ್ ನೀನ್ ಕೇಳಿ ನೋಡು ಅನ್ನೋದು ಅವ್ರ ಪ್ರಶ್ನೆ. ನೀನ್ ಕೇಳಿ ನೋಡು ಎಷ್ಟು ಜನ ನಿಂಗೆ ರಿಯಲ್ ಆಗಿದ್ದಾರೆ ಗೊತ್ತಾಗತ್ತೆ. ಕೇಳಿ ನೋಡಿದಾಗ ಇಲ್ಲ 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 ರಿಜೆಕ್ಷನ್ ಜಾಸ್ತಿ ಬಂತು. ಭಾವನ ಹತ್ರ ಹೇಳಿದೆ ಹಿಂಗಿದೆ ಅಂತ. ನಂಗೆ ಗೊತ್ತಿತ್ತು ನಿನ್ಗೆ ಅರ್ಥ ಆಗ್ಲಿ ಅಂತ ನಾನು ಹಿಂಗೆ ಇಟ್ಟಿದ್ದು. 70,000 rupees ಇದೆ, ಹೋಗ್ಬಾ ಗೆದ್ದು ಬಾ ಅಂತ. ಹೋದೆ, ದೇವ್ರ ನಡುವೆ ಆ ರಿಯಾಲಿಟಿ ಶೋನು ವಿನ್ ಆದೆ. ಕೆನಡಾದಲ್ಲೂ ಕೂಡ ನಾನೇ ವಿನ್ ಆದೆ. ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದೆ. ಈಗ ನನ್ನ ಹೆಸರ ಮೇಲೆ ಆಲ್ಮೋಸ್ಟ್ ಅಲ್ಲಿ ಒಂದು 3 ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದೆ. 1-2 ಮೂವೀಸ್ ಮಾಡಿದ್ದೀನಿ. ಆಮೇಲೆ ರಿಯಾಲಿಟಿ ಶೋಸ್ ಅಂತೂ ಬೇಜಾನ್ ಮಾಡಿದ್ದೀನಿ. ಸ್ವಲ್ಪ ಜನ ನಂಗೆ ರಿಯಾಲಿಟಿ ಶೋ ಕಿಂಗ್ ಅಂತಾರೆ, ಬಟ್ ನನ್ಗೆ ಅದೇನಿಲ್ಲ. ನಾನು ಡೌನ್ ಟು ಅರ್ತ್, ನಾನು ಹೆಂಗ್ ಬೇಕೋ ನಾರ್ಮಲ್ ಆಗಿರ್ತೇನೆ. ಆ ಶೋಕಿ ಅದೆಲ್ಲ ನಂಗೆ ಇಷ್ಟ ಇಲ್ಲ. ನಾರ್ಮಲ್ ಲೈಫ್ ನಂಗೆ ಇಷ್ಟ. ಸೊ ನೀವು ಯಾವ ಇಯರ್ಗೆ ಡಿಕೆಡಿ ಜಾಯ್ನ್ ಆಗ್ತೀರಾ? 2016-17 ಹೆಂಗ್ ಬಂತು ನಿಮಗೆ? ಚಾನೆಲ್ ಕಡೆಯಿಂದಾನೇ ಕಾಲ್ ಬಂತು ನನಗೆ. ಆಕ್ಚುಲಿ ಒಂದ್ ಟೈಮ್ ಅಲ್ಲಿ ಗ್ರೂಪ್ ಡಾನ್ಸ್ ಕರ್ನಾಟಕ ಡಾನ್ಸ್ ಗ್ರೂಪ್ ರಿಯಾಲಿಟಿ ಶೋ ಇತ್ತಲ್ಲ, ಅವಾಗ ನಾನು ಕೊರಿಯೋಗ್ರಫಿ ಮಾಡಕ್ಕೆ ಮೂವಿ ನಡೀತಾ ಇತ್ತು ನಂದು, ತಮಿಳ್ದು ಕಾಟ್ರಗಡೆ. ಅವಾಗ ನಾನು ನಡುವೆ ಬಂದ್ಬಿಟ್ಟು ಕಂಪೋಸ್ ಮಾಡ್ತಾ ಇದ್ದೆ ಒಂದು ಫಿನಿಕ್ಸ್ ಟೀಮ್ಗೆ. ಅದನ್ನೆಲ್ಲ ಅವ್ರು ಆಲ್ರೆಡಿ ನೋಡಿದ್ರು ಚಾನೆಲ್ ಅವರೇ, ಆ ಡೈರೆಕ್ಟರ್ಸ್ ಎಲ್ಲ. ಸೊ ಅವರು ನನ್ಗೆ ನೆಕ್ಸ್ಟ್ ಕಪಲ್ ಡಾನ್ಸ್ ಬರುವಾಗ ಆಸ್ ಅ ಕೊರಿಯೋಗ್ರಾಫರ್ ಆಗಿ ಚೂಸ್ ಮಾಡಿದ್ರು. ಸೊ ಆ ತರ ನಂಗೆ ಅಪಾರ್ಚುನಿಟಿ ಸಿಕ್ಕಿದ್ದು. ಓಕೆ, ಸೊ ಯಾವ ಇಯರ್ ಆತ ಫಸ್ಟ್ ಸೀಸನ್? 2016-17. ಸೊ ಈಗ ನೀವು ಆಲ್ಮೋಸ್ಟ್ 8 years ಆತ್ಮಲ್ವ? ಹೌದು. ಸೊ ಹೆಂಗೈತಂದ್ರೆ ಓವರ್ ಆಲ್ ಟೀಮ್, ನಿಮ್ಮ ಬೆಸ್ಟ್ ಮೂಮೆಂಟ್ಸ್ ಡಿಕೆಡಿ ಒಳಗೆ ಆಗಿತ್ತು. ಆಮೇಲೆ ಟಾಪ್ 3 ಜಡ್ಜಸ್ ಅದಾರ ಅದ್ರಾಗ. ಹೌದು. ಸೊ ಅವ್ರ ಜೋಡಿ ಎಲ್ಲ ಹೆಂಗಿರ್ತೈತೆ ಅಂದ್ರೆ ಓವರ್ ಆಲ್ ಸೆಟ್? ನಿಮಗೂ ಫಸ್ಟ್ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಅಲ್ಲಿ ಹೋಗಿ ನಿಂತಿರ್ತಿರಲ್ಲ, ಹೆಂಗಿತ್ತು? ನಂಗೆ ನಮ್ ಜಡ್ಜಸ್ ಬಗ್ಗೆ ಹೇಳ್ಬೇಕಂದ್ರೆ ರಕ್ಷಿತಾ ಮೇಡಮ್ ಆಗ್ಲಿ, ಶಿವಣ್ಣ ಆಗ್ಲಿ, ಚಿನಿ ಪ್ರಕಾಶ್ ಮಾಸ್ಟರ್ ಆಗ್ಲಿ, ಅದ್ರ ನಂತರ ಅರ್ಜುನ್ ಜನ ಸರ್ ಆಗ್ಲಿ, ವಿಜಯ ರಾಘವೇಂದ್ರ ಸರ್ ಆಗ್ಲಿ, ಇವರೆಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಮೆಂಬರ್ ಇದಾರಪ್ಪ. ಅವರೇ ಹೆವಿ ಸಪೋರ್ಟಿವ್ ಆಗಿದ್ದಾರೆ, ಒಳ್ಳೆ ಫ್ಯಾಮಿಲಿ ಮೆಂಬರ್. ನಿಮ್ಗೆ ಹೆಂಗೆ ಅದು ಇರ್ತಾರಲ್ಲ ಸ್ವಲ್ಪ ಸೆಲೆಬ್ರಿಟೀಸ್, ನಾನ್ ಮಾಡ್ದೆ ಅಂತ ಬಿಲ್ಡಪ್ ಮುಂದ್ಗಡೆ ಈ ತರ ಇಲ್ಲ. ಅವ್ರ ಕೆಲ್ಸ ಅಂತ ಬಂದಾಗ ಸ್ಟ್ರಿಕ್ಟ್ ಆಗಿರ್ತಾರೆ, ಕೆಲಸ ಮಾಡಿದ್ರೆ. ಬಟ್ ಅಪಾರ್ಟ್ ಫ್ರಮ್ ದಟ್, ಬಿಹೈಂಡ್ ದ ಸ್ಟೇಜ್ ಅವ್ರು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್, ಒಳ್ಳೆ ಹೆಲ್ಪಿಂಗ್ ನೇಚರ್. ಮತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಮುಂದೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಪುಷ್ ಮಾಡಿ ಡೆವಲಪ್ ಮಾಡಿ ಅವ್ರ ಮುಂದೆ ಬೆಳೆಯೋದು ಅವ್ರಿಗೆ ನೋಡಕ್ ಆಸೆ. ಆ ತರ ಜಡ್ಜಸ್ ನಮ್ಮ ಹತ್ರ ಇರೋ, ನಾವ್ ಅದನ್ನ ಪುಣ್ಯ ಮಾಡ್ಬೇಕು. ಆ ತರ ಜನ ಇದಾರೆ, ಆ ತರ ಜಡ್ಜಸ್ ಇದಾರೆ ಅಂದ್ರೆ. ಮತ್ತೆ ಅವರು ದೊಡ್ಡ ಸ್ಥಾನದಲ್ಲಿ ಒಬ್ಬ ಸೆಲೆಬ್ರಿಟಿ ಆದ್ರೂ ಕೂಡ ಡೌನ್ ಟು ಅರ್ತ್ ಇದಾರೆ, ತುಂಬಾ ಡೌನ್ ಟು ಅರ್ತ್ ಇದ್ದಾರೆ. ಎಲ್ಲಾರ್ದು ಯೋಗಕ್ಷೇಮ ಕೇಳೋದಾಗ್ಲಿ, ಬಂದ ತಕ್ಷಣ ಡೈಲಿ ಹೇಗಿದ್ದೀರಾ, ಏನ್ ನಡೀತಾ ಇದೆ, ಹೆಂಗಿದೆ, ಆ ತರ ಕೇಳೋದಾಗ್ಲಿ, ಒಂದ್ ಖುಷಿ ಬಂದ್ರೆ ಪಾರ್ಟಿ ಕೊಡೋದಾಗ್ಲಿ ಎಲ್ಲಾರ್ಗು ಅವ್ರ ಕಡೆಯಿಂದ ಸ್ವಂತ. ಆಮೇಲೆ ಶಿವಣ್ಣ ಶೂಟಿಂಗ್ ಟೈಮ್ ಅಲ್ಲೇ ಗೀತಾ ಅಕ್ಕ ಕಡೆಯಿಂದ ಮನೆಗೆ ಅವ್ರ ಕಡೆಯಿಂದ ಒಂದು ಎವ್ರಿ ಶೂಟ್ ಟೈಮ್ ಅಲ್ಲಿ ನಮ್ಗ್ ಕೇಕ್, ಆಮೇಲೆ ಐಸ್ ಕ್ರೀಮ್ಸ್ಗಳು ಅವರೇ ಅಷ್ಟು ಜನಕ್ಕೆ. ಆಮೇಲೆ ವೀಕ್ಲಿ 1 times ಏನಾದ್ರು ನಾನ್ ವೆಜ್ ಎಲ್ಲರಿಗೂ. ಅದು ಒಬ್ರಿಬ್ರಿಗಲ್ಲ, ಟೆಕ್ನಿಕಲ್ ಟೀಮ್ ಇಂದ ಹಿಡ್ಕೊಂಡು ಪ್ರೋಗ್ರಾಮಿಂಗ್, ಪ್ರೊಡಕ್ಷನ್, ಪ್ರತಿಯೊಬ್ಬರಿಗೂ ಕೂಡ ಊಟ. ಅಂದ್ರೆ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಇದೆ. ಅಂದ್ರೆ ನಿಮ್ಗೆ ಕೆಲಸ ಸೀರಿಯಸ್ಲಿ ಇಲ್ಲಾಂದ್ರೆ 8 years ನಾನು ಅಲ್ಲಿ ಸರ್ವೈವ್ ಮಾಡ್ತಿದ್ನ. ಸಿಂಪಲ್ ವಿಷಯ. ಅಲ್ಲಿ 12 ತಿಂಗಳು ಮಾಡಿದೆ, ಅಲ್ಲಿ 2 ವರ್ಷ 3 ವರ್ಷ ಮಾಡಿದೆ, ಇಲ್ಲಿ 8 ವರ್ಷದಿಂದ ಇದೇನಿದ್ರೆ ಅರ್ಥ ಒಂದೇ, ಅಲ್ಲಿರೋ ಸರೌಂಡಿಂಗ್ಸ್ ಪಾಸಿಟಿವ್ ವೈಬ್ ಅಲ್ಲಿ ಇದೆ, ಪ್ರತಿ ಒಬ್ರು ಒಳ್ಳೆಯವರಿದ್ದಾರೆ. ಅದ್ರ ನಂತರ ನಮ್ ಡೈರೆಕ್ಷನ್ ಟೀಮ್ ಅಂತೂ ಕೆಳಕ್ಕೆ ಹೋಗ್ಬೇಡಿ, ಪರ್ಸನಲ್ ಆಗಿ ಕೇರ್ ತಗೋತಾರೆ ಪ್ರತಿ ಒಬ್ರಿಗೂ ಕೂಡ. ಈಗ ಶೂಟ್ ನಡೀತಾ ಇಲ್ಲ ಅಂದ್ರೂ ಕೂಡ ಪರ್ಸನಲ್ ಆಗಿ
ಕೇರ್ ತಗೋತಾರೆ. ಡಿಕೆಡಿ ಇರಲ್ಲ ಈಗ, ಆದ್ರೂ ಫೋನ್ ಮಾಡಿ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಹಂಗೆ ಇದೊಂದು ಶೂಟ್ ಇದೆ ಮಾಡ್ತೀರಾ ಅಂದ್ರೆ ಅವರೇ ಅವಕಾಶ ಕೊಡ್ತಾ ಇರ್ತಾರೆ. ಸೊ ಒಂದು ಬೆಳವಣಿಗೆಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೆಟ್ಲ ಅವ್ರು ಹಾಕ್ತಾ ಹೋಗ್ಬಿಟ್ಟು ನಮ್ ಕೈ ಹಿಡ್ಕೊಂಡು ನಡ್ಸೋರೆ ಅವ್ರು ಅನ್ಬೋದು ನಾನು. ಇದು ನಮ್ದು ಜಡ್ಜ್ ಪ್ಯಾನೆಲ್ ಅಥವಾ ನಮ್ಮಲ್ಲಿ ಮಾಡೋ ವರ್ಕಿಂಗ್ ಪ್ರೊಸೆಸ್ ಎನ್ವಿರಾನ್ಮೆಂಟ್ ಹೆಂಗಿದೆ ಅನ್ನೋದು ನಾನು ನಿಮ್ಗೆ ಹೇಳಿದೆ. ಇನ್ನು ನೀವು ಕೇಳಿದ್ರಿ ಬೆಸ್ಟ್ ಮೂವ್ಮೆಂಟ್ ನಿಮ್ದು ಯಾವ್ದು ಅಂತ. ಸೊ ನನ್ ಬೆಸ್ಟ್ ಮೂವ್ಮೆಂಟ್ ನಾನು ಡಿಕೆಡಿ ಅಲ್ಲಿ ಫಸ್ಟ್ ಕೊರಿಯೋಗ್ರಫಿ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ ರಕ್ಷಿತಾ ಮೇಡಮ್ ಆಗ್ಲಿ, ವಿಜಯ ರಾಘವೇಂದ್ರ ಸರ್ ಆಗ್ಲಿ, ಆಮೇಲೆ ಅರ್ಜುನ್ ಜನ ಸರ್ ಆಗ್ಲಿ, ಪ್ರತಿಯೊಬ್ರು ಹ್ಯಾರಿ ಪಾಟರ್ ಅಂತ ಇದ್ರು. ಅದ್ರ ನಂತರ ಅನುಶ್ರೀ ಮೇಡಮ್ ಕಂಟಿನ್ಯೂ ನಮ್ ಹ್ಯಾರಿ ಪಾಟರ್, ಕರ್ನಾಟಕ ಹ್ಯಾರಿ ಪಾಟರ್, ಅದು ಫಸ್ಟ್ ನಡೀತಾ ಇದೆ ಎಪಿಸೋಡ್. ರಕ್ಷಿತಾ ಮೇಡಮ್ ನೋಡ್ತಾ ಇದ್ದಾರೆ, ಯಾರಪ್ಪ ಹ್ಯಾರಿ ಪಾಟರ್, ಅವಾಗಿಂದ ಬೆಳಿಗ್ಗಿಂದ ಹ್ಯಾರಿ ಪಾಟರ್, ಈಗ ಹ್ಯಾರಿ ಪಾಟರ್ ನೋಡೋ ಸಮಯ ಬಂತು, ಕರೀರಿ ಹ್ಯಾರಿ ಪಾಟರ್ನ ಅಂದ್ರು. ಸ್ಟೇಜ್ ಮೇಲೆ ಹೋಗಿ ನಿಂತೆ, ಸೇಮ್ ಕಾಣ್ತೀಯಾ ಅಂತ ಹೇಳಿದ್ರು. ನನ್ಗೆ ಏನ್ ನೀವ್ ಹೆಸರು ಕೊಡ್ತೀರಾ ಅದು ತಗೋತೀನಿ ನನ್ ಪ್ರೀತಿಯಿಂದ, ಹ್ಯಾರಿ ಪಾಟರ್ ಅಂತ. ಓಕೆ. ಅದ್ರ ನಂತರ ಅವರು ನಂಗೆ ಬಿಲ್ಡಪ್ ಕೊಟ್ರು, ಅವ್ರು ನನ್ ವರ್ಕ್ಗೆ ಅಪ್ರಿಶಿಯೇಟ್ ಮಾಡಿದ್ದು, ಆ ಮೂಮೆಂಟ್ ನಾನು ಮರೆಯಲ್ಲ. ಫಸ್ಟ್ ಸ್ಟೆಪ್ ನಾನು ಮರೆಯಲ್ಲ ಯಾವಾಗ್ಲೂ ಲೈಫಲ್ಲಿ. ಈ ಕಲಾಮಿಸ್ಟ್ರಿ ನಂಗೆ ಆ ಟೈಮಲ್ಲಿ ಹಿಂಗ್ ಸಪೋರ್ಟ್ ಮಾಡಿ ನನ್ನ ಲೈಫಲ್ಲಿ ಮರೆಯಲ್ಲ. ಎಷ್ಟೇ ಮುಂದೆ ಬೆಳೆದ್ರು ಮುಂದೆ ಹೋದ್ರು ನಾವು ಬಂದಿರೋ ದಾರಿ ಮರಿಬಾರ್ದು. ಹಂಗಂತ ಅದೇ ದಾರಿ ಕುತ್ಕೊಳಕ್ ಆಗಲ್ಲ. ಜರ್ನಿ ಮುಂದೆ ಹೋಗ್ಬೇಕು, ದಾರಿ ಮರಿಬಾರ್ದು. ನಾನ್ ದಾರಿ ಮರ್ತಿಲ್ಲ ಅಲ್ಲಿಯೂ ಕೂಡ. ಮತ್ ಸೇಮ್ ನಂಗೆ ಇಲ್ಲಿ ನಡೆದಿರೋ ಜಡ್ಜಸ್ ನಂಗೆ ಪ್ರಶಂಸೆ ಕೊಟ್ಟಿರೋದು ನಾನ್ ಮರೆಯಲ್ಲ. ಅದೊಂದು ಮೂಮೆಂಟ್. ಸೆಕೆಂಡ್ ಫಿನಾಲೆ ಅಲ್ಲಿ ಒಂದು ಲಿಟಲ್ ಚಾಂಪ್ ಫಿನಾಲೆ ನಡೀತಾ ಇದೆ. ಒಂದು ಇನ್ಸಿಡೆನ್ಸ್ ಆಗಿದೆ ಅಲ್ಲಿ. ನಮ್ ಮೇನ್ ಪ್ರಾಪರ್ಟಿ ಫಿನಾಲೆ ಪ್ರಾಪರ್ಟಿ ಕಟ್ ಆಗಿದೆ ಬೋಟಿಂದು. ಸ್ಟೇಜ್ ಮೇಲೆ ಹತ್ತಿ ಮಾಡ್ಬೇಕು, ಗೆಲ್ತೇವ ಸೋಲ್ತೇವ ಗೊತ್ತಿಲ್ಲ. ಊಟಕ್ಕೆ ಕೂತಿದಾರೆ ಹುಡುಗರು, ವೆಲ್ಡರ್ಸ್ ಕರೆದು ಸ್ಪಾಟ್ ಅಲ್ಲಿ ನಾವು ಮಾಡಿದೇವಿ. ಸ್ಟೇಜ್ ಮೇಲೆ ಪ್ರಾಪರ್ಟಿ ಹತ್ತಿಸ್ತೇವಿ. ನಮ್ಗಿಂತ ಹಿಂದೆ ಇರೋರು ಸಖತ್ತಾಗಿ ಮಾಡಿದ್ರು, ಅವ್ರಕ್ಕಿಂತ ಸಖತ್ತಾಗಿ ಮಾಡ್ರೆ ನಾನ್ ಗೆಲ್ಲಕ್ಕಾಗಲ್ಲ, ಇಲ್ಲ ಸೆಕೆಂಡ್ ಪ್ಲೇಸ್ ನಂಗೆ ಸಿಗುತ್ತೆ. ಸೊ ಆ ತರ ಸಿಚುವೇಶನ್ ಇದ್ದಾಗ ತುಂಬಾ ಭಯ ಆಗ್ತಾ ಇತ್ತು. ಯಾಕಂದ್ರೆ ನಾವ್ ಇನ್ವೆಸ್ಟ್ ಮಾಡಿರ್ತೀವಿ ಇಷ್ಟಿಷ್ಟು ಅಂತ ಎಲ್ಲ ಮಾಡಿ ಹತ್ತಿದೀವಿ. ಸ್ಟೇಜ್ ಮೇಲೆ ಅದು ವೆಲ್ಡಿಂಗ್ ಹೋಗಿ ನಿಂತಿದೆ, ಹುಡುಗರೆಲ್ಲ ಪ್ರಾಮಿಸ್ ಆಗ್ತಾ ಇದಾರೆ. ಮೂವಿ ಸೀನ್ ತರ ಅದು. ಟೆನ್ಷನ್ ತಗೋಬೇಡಿ, ನಾವು ಚೆನ್ನಾಗಿ ಮಾಡ್ತೇವಿ, ವೆಲ್ಡಿಂಗ್ ಆಗಿದೆ, ಭಯ ಪಡೋದೇನು ಅವಶ್ಯಕತೆ ಇಲ್ಲ, ಹಂಗೆ ಚಾನೆಲ್ ಅವರು ಕೂಡ ಹೇಳ್ತಾರೆ, ಭಯ ಪಡಬೇಡ, ಗೆಲ್ಲು ಸೋಲಿರೋದೆ, ಆರಾಮಾಗಿ ಮಾಡು. ಸ್ಟೇಜ್ ಮೇಲೆ ಹೋಗಿ ನಿಲ್ಲಿಸ್ತೇವಿ. ಆಡಿಯನ್ಸ್ ಫುಲ್ ಚನ್ನಪಟ್ಟಣ ಏನೋ ಊರ ಅಲ್ಲಿಟ್ಟು ನಮ್ಗೆ ಬೋಟ್ ಹೋಗಿ ನಿಲ್ಸಿದ ತಕ್ಷಣ ದೊಡ್ಡದಾಗಿ ಕಿರ್ಚಕ್ ಸ್ಟಾರ್ಟ್ ಮಾಡ. ಬಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆತರ ಪ್ರಾಪರ್ಟಿ ಇಡೀ ಇಂಡಿಯಾ ರಿಯಾಲಿಟಿ ಶೋ ಅಲ್ಲೇ ಅದ್ ಫಸ್ಟ್ ಪ್ರಾಪರ್ಟಿ ಮಾಡಿದ್ ನಾನು. ಏನ್ರಿ ಅದು? ರಿಯಲ್. ನಾನು ಪ್ರಾಪರ್ಟಿ ಕ್ರಿಯೇಟ್ ಮಾಡಿದ್ದು ನಾನು, ಸ್ಟೇಜ್ ಮೇಲೆ ನಿಲ್ಸಿದ್ದು ನಾನು. ಓಕೆ. ಅವಾಗ ನಾನು ಕ್ರಿಯೇಟಿವ್ ಕೊರಿಯೋಗ್ರಾಫರ್ ಅಂತ ಹೆಸರು ಬೀಳಕ್ ಸ್ಟಾರ್ಟ್ ಆಯ್ತು ಅವಾಗಿಂದ. ಸೊ ಆ ತರ ಪ್ರಾಪರ್ಟಿ ಸ್ಟೇಜ್ ಮೇಲೆ ನಿಲ್ಸ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಟ್ ಲಾಸ್ಟ್ ಡಾನ್ಸ್ ಪಬ್ಲಿಕ್ ಮುಂದೆ ಲೈವ್ ಅದು ನಡೀತಾ ಇತ್ತು. ಮಿಸ್ಟೇಕ್ಸ್ ಮಾಡಿದ್ರು ಮನೆಗೆ ಹೋದಂಗೆನೆ. ಸೊ ಆ ರಿಯಾಲಿಟಿ ಶೋ ನಾನು ವಿನ್ ಆದೆ, ಲಿಟಲ್ ಚಾಂಪ್ ವಿನ್ ಆದೆ. ಅದ್ರ ನಂತರ ಮತ್ತೆ ಫ್ಯಾಮಿಲಿ ವಾರ್ ಬಂತು, ಸೆಕೆಂಡ್ ಪ್ಲೇಸ್. ಮತ್ತೆ ಫ್ಯಾಮಿಲಿ ವಾರ್ ಸೆಕೆಂಡ್ ಪ್ಲೇಸ್, ಕಾಮನ್ ಮ್ಯಾನ್ ಬಂತು ಸೆಕೆಂಡ್ ಪ್ಲೇಸ್. ಆತರ ಸೆಕೆಂಡ್ ಪ್ಲೇಸ್ ಬರ್ತಾ ಹೋಯ್ತು. ಆಮೇಲೆ ಲಾಸ್ಟ್ ಚಿಕ್ಕ ಮಕ್ಳು ಕೊಟ್ಟಿದ್ರು, ಅವ್ರ ಜೊತೆ ಥರ್ಡ್ ಪ್ಲೇಸ್ ಏನೋ ಬಂತು. ಆಮೇಲೆ ಚೈತ್ರಾಲಿ ಅಂತ ಕಿವಿ ಇಲ್ಲ ಬಾಯಿ ಇಲ್ಲ, ಅವಳು ಕಲಿಸ್ತಾ ಇದ್ದೆ. ಅದು ನನ್ ಬೆಸ್ಟ್ ಮೂಮೆಂಟ್ ಹೇಳ್ಬೋದು. ಅವಳು ಕಲ್ಸೋ ಅವಕಾಶ ಒಂದು ಸಿಕ್ತು ನನಗೆ. ಮತ್ತೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಪೇಷನ್ಸ್ ಅಂತ ಜಾಸ್ತಿ ಕಲ್ತಿರೋದು ಅವ್ರ ಕಡೆಯಿಂದ. ಬಿಕಾಸ್ ಅವಳಿಗೆ ಮಾತ್ ಬರಲ್ಲ, ಕಿವಿ ಕೇಳಲ್ಲ. ನಾನು ಡ್ಯಾನ್ಸ್ ಹೇಳ್ಕೊಡ್ಬೇಕು ಅವಳಿಗೆ. ಹೆಂಗೆ ಯೋಚನೆ ಮಾಡ್ತಾ ಇರ್ಬೇಕು ನಾನು ಜಾಸ್ತಿ, ಅವಳಿಗೆ ಹೆಂಗ್ ಹೇಳ್ಕೊಡ್ಬೇಕು. ಮತ್ತೆ ಅವಳಿಗೆ ಗೊತ್ತಾಗಿಲ್ಲ ಕೂಡ ಕೇಳಿಸ್ಕೋಬೇಕು ಅವಳ ಹತ್ರ. ಈ ತರ ಎಲ್ಲ ಮಾಡಿ ಕಂಪೋಸ್ ಮಾಡಕ್ ಸ್ಟಾರ್ಟ್. ಪೇಷನ್ಸ್ ಅನ್ನೋದು ಅಲ್ಲಿ ಕಲ್ತೆ, ಅದು ಬೆಸ್ಟ್ ಮೂಮೆಂಟ್. ಅದ್ರ ನಂತರ ಕಾಮನ್ ಮ್ಯಾನ್ ರಿಯಾಲಿಟಿ ಶೋ 2021 ನಾನು ಹೇಳ್ದಂಗೆ ಕಾಮನ್ ಮ್ಯಾನ್ ಅಂತ ಬಂದಿತ್ತು. ಅದು ಫಿನಾಲೆ. ಅದು ಭಯಂಕರವಾಗಿರೋ ಒಂದು ಪ್ರಾಪರ್ಟಿ. ಅದು ಕೂಡ ಇಂಡಿಯಾದಲ್ಲಿ ಯಾರು ಮಾಡಿರ್ಲಿಲ್ಲ. ಅದು ಕೂಡ ಮೊದಲನೇ ಬಾರಿಗೆ ನಾನೇ ತಂದಿರೋದು, ನಾನೇ ಮಾಡಿರೋದು. ನೀವು ZEE5 ಓಪನ್ ಮಾಡ್ಕೊಂಡು ನೋಡಿದ್ರೆ ಪರ್ಫಾರ್ಮೆನ್ಸ್ ಫುಲ್ ನೋಡ್ಬೋದು. ಅದ್ ಹೆಂಗಿದೆ ಅಂದ್ರೆ ಒಂದು 15 feet ಹೈಟ್ ಇದೆ. ಹಿಂಗೆ ತಿರ್ಗಿದ್ರೆ ಅದ್ರ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅಲ್ಲಿಂದ 15 feet ಮೇಲಿಂದ ಅಥವಾ 20 feet ಇಂದ 18 feet ಇಂದ ಜಂಪ್ ಹೊಡಿಬೇಕು ಅವನು. ಆತರ ಒಂದು ಟೆರರ್ ಪರ್ಫಾರ್ಮೆನ್ಸ್ ಅದು. ಅದ್ ಮಾಡುವಾಗ ಪರ್ಫಾರ್ಮೆನ್ಸ್ ಮಾಡುವಾಗ್ಲೇನೆ ಅಗೋರಿ ಡ್ಯಾನ್ಸ್, ಕುಂದಾಪುರ, ಉಡುಪಿಯಿಂದೆಲ್ಲ ಡ್ಯಾನ್ಸರ್ಸ್ ಕರ್ಸಿದೆ. ಒಬ್ಬಂಗೆ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಪಿಡ್ಸಿಟ್ಬಿಟ್ಟಿದೆ ಅವನಿಗೆ. ಲೈವ್ ಶೂಟ್ ಫಿನಾಲೆ ಬಿದ್ಬಿಟ್ಟ ಅವನು ಹಂಗೆ ಹೇಳ್ಕೊಂತ ತಗೊಂಡ್ವಿ ಸೈಡ್ಗೆ. ಪರ್ಫಾರ್ಮೆನ್ಸ್ ನಡೀತಾ ಇದೆ, ಮೈಂಡ್ ಯಾರ್ದು ಇಲ್ಲ. ಜಡ್ಜಸ್ ಕೂಡ ನೋಡ್ತಾ ಇದಾರೆ, ಯಾರಿಗೂ ಏನೋ ಆಗಿದೆ, ಹಿಂಗ್ ತಿರುಗಿ ನೋಡ್ತಾ ಇದಾರೆ. ಆ ಸಿಚುವೇಶನ್ ಹೋಯ್ತು ಇದು ಅಂತ. ಅಂದ್ರೆ ಸೆಕೆಂಡ್ ಆದ್ರೂ ಬಂದ್ರು ಓಕೆ ಅಂತಿದೆ, ಅದು ಸಿಗಲ್ಲ ಅಂತ ಅಲ್ಲಿ ಗೊತ್ತಾಯ್ತು. ಶೋನೇ ಕ್ಯಾನ್ಸಲ್ ಮಾಡಿದ್ರು.
ಫಿನಾಲೆ ಪರ್ಫಾರ್ಮೆನ್ಸ್ ನಡೆಯುವಾಗ ಸ್ಟಾಪ್ ಮಾಡಿಸಿ ಇನ್ನೊಂದ್ಸಲಿ ಮಾಡ್ಸೋಣ ಅಂತ ಹೇಳಿ ಡಿಸ್ಕಸ್ ಮಾಡಿದ್ರು, ಮಾಡ್ಬೋದಾ ನೋಡಿ ಅಂತ. ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ, ಆಮೇಲೆ ಪ್ರಾಪ್ ಹ್ಯಾಂಡಲ್ ಮಾಡೋರ್ ಜೊತೆ ಡಿಸ್ಕಸ್ ಮಾಡಿದೆ, ರೋಪ್ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ನಂದು ಅಸಿಸ್ಟೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದೆ. ಆಮೇಲೆ ನಾನು ಅಳ್ತಾ ಇದ್ದೆ, ಆಕ್ಚುಲಿ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆ ಸಿಚುವೇಶನ್ ಆ ಸ್ಟೇಜ್ ಮೇಲೆ ಆ ತರ ಆದ್ರೆ ಯಾರಿಗ್ ಬೇಜಾರಾಗಲ್ಲ. ಅದು ನಿಮ್ ಜೊತೆ ಒಬ್ಬ ವರ್ಕ್ ಮಾಡೋನಿಗೆ ಏಟ್ ಆಗಿದೆ, ಅವನ ಸೈಡ್ ಮಲ್ಗಿದಾನೆ, ಅವ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾನೆ, ನೀವು ಪರ್ಫಾರ್ಮೆನ್ಸ್ ಮಾಡ್ಬೇಕೀಗ, ಹೆಂಗಿರುತ್ತೆ ಆ ಸೀನು. ತುಂಬಾ ಬೇಜಾರಾಗ್ತಾ ಇತ್ತು ನನಗೂ. ಲೋ ಬಿ ಪಿ ತರ ಫೀಲ್ ಆಗಿತ್ತು ಅಲ್ಲಿ, ಲೋ ಬಿ ಪಿ ಆಗಿತ್ತು. ಕಂಟೆಸ್ಟೆಂಟ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಹಗ್ ಮಾಡಿ, ಸರ್ ಭಯ ಯಾವ ಬೀಳ್ಬೇಡಿ. ಸೀಸನ್? ಸೀಸನ್ ಕಾಮನ್ ಮ್ಯಾನ್ 2021 ಬಂದು ಹಗ್ ಮಾಡಿ ಮಾಡ್ತೇವಿ. ಎಲ್ಲರೂ ಬಂದು ಎಲ್ಲ ಟೀಮೆ ಒಂದು ಇಲ್ಲಾಂದ್ರೂ ಒಂದು 120 ಜನ ಇದ್ರು, 120 ಜನನು ಕೂಡ ಬಂದು ನನ್ ಬುಸ್ಟಪ್ ಮಾಡಿ ನನ್ ಕಾಲ್ ನಮಸ್ಕಾರ, ನನ್ ಕಾಲ್ ಕೊಡಲ್ಲ ಯೂಶುವಲಿ, ನಾನು ಕಾಲ್ ನಮಸ್ಕಾರ ಮಾಡಕ್ ಕೊಡಲ್ಲ. ಅವ್ರ ಅಪ್ಪ ಅಮ್ಮಂಗ್ ಮಾಡ್ಲಿ ಅಥವಾ ದೇವ್ರಿಗೆ ಮಾಡ್ಲಿ ಅಥವಾ ಭೂತಾಯಿಗ್ ಮಾಡ್ಲಿ ಅಂತ ನಾನ್ ಕೊಡಲ್ಲ ಕಾಲು. ಆ ದಿನ ನಾನು ಕೊಟ್ಟೆ, ಬಿಕಾಸ್ ಅಲ್ಲಿ ಗುರು ಆಶೀರ್ವಾದನು ಬೇಕಾಗಿತ್ತು ಅವ್ರಿಗೆ. ನನಗೆ ಅವ್ರ ಕಡೆಯಿಂದ ಒಂದ್ ಕಾನ್ಫಿಡೆನ್ಸ್ ಬೇಕಾಗಿತ್ತು, ಅವ್ರು ಸೇಫ್ ಆಗಿ ಮಾಡ್ಬರ್ತಾರೆ ಅಂತ. ಬಿಕಾಸ್ ಅದ್ ನಾನು ಚೂಸ್ ಮಾಡಿರೋ ಪ್ರಾಪರ್ ಟೆರರ್ ಆಗಿತ್ತು, ಅದ್ ನೋಡಿದ್ರೆ ಭಯ ಅನ್ಸುತ್ತೆ. ಅಂತದ್ರಲ್ಲಿ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು, ಅದು ಅಷ್ಟೊಂದ್ ಜನರ ಮುಂದೆ, ಅದು ಅಷ್ಟ್ ಜನರ ಮುಂದೆ, ಅದು ಫೀಲ್ ಎಲ್ಲ ಏನೋ. ಆಮೇಲೆ ಅನುಶ್ರೀ ಮೇಡಮ್ ಆಗ್ಲಿ, ಪ್ರತಿಯೊಬ್ರು ಆಗ್ಲಿ, ಅವರು ನನ್ನ ಜೊತೆ ಚೇರ್ ಅಪ್ ಮಾಡ್ಕೊಂಡ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಎಲ್ಲ ನಿಂತ್ಕೊಂಡು ಮಾಡ್ತಾ ಇದ್ವಿ. ಅಟ್ ಲಾಸ್ಟ್ ಆ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಅದು ಒಂದ್ ಟೈಮಲ್ಲೇ ಮಾಡ್ಬಿಟ್ರೆ ಮೋಸ್ಟ್ಲಿ ಫಸ್ಟ್ ಪ್ಲೇಸ್ ಇತ್ತು ನಮ್ಗೆ, ಬಟ್ ಸೆಕೆಂಡ್ ಟೈಮ್ ಚಾನ್ಸ್ ಕೊಟ್ಟಿದ್ರು ನಮ್ಗೆ. ಅದು ಬೇರೆಯವ್ರಿಗೂ ಕೂಡ ಸರಿ ಅನ್ಸಲ್ಲ. ಜಸ್ಟ್ ಬಿಕಾಸ್ ಅವ್ರು ಬಿದ್ರು, ಅವ್ನ್ ಗೇಟ್ ಆಯ್ತಲ್ಲ, ಬಿದ್ದಲ್ಲ, ಅವ್ನು ಪೀಡ್ಸ್ ಹಿಡಿತ ಅವ್ನಿಗೆ. ಅವ್ನು ಬಿದ್ದಿದ್ರೆ ಓಕೆ, ನಮ್ ಕಡೆಯಿಂದ ಆಗಿದ್ದಲ್ಲ ಅಲ್ಲ, ಪೀಡ್ಸ್ ಹಿಡಿದಿದ್ದು ನೇಚರ್ ಕಡೆಯಿಂದ ಅವನಿಗೆ ಆಗಿರೋದ್ರಿಂದ ನಾವೇನು ಮಾಡಕ್ ಆಗಲ್ಲ. ಸೊ ನಮ್ಗೆ ಅವಕಾಶ ಕೊಟ್ರು, ಮತ್ತೆ ರಿಸ್ಕ್ ನನ್ ಮೇಲೆ ಇತ್ತು ಪೂರ್ತಿ. ಯಾರಿಗೇನಾದ್ರು ನನ್ ಜವಾಬ್ದಾರಿ ಅನ್ನೋ ತರ ನನಗೆ ಹೇಳ್ಬಿಟ್ಟಿದ್ರು. ನನ್ ಜವಾಬ್ದಾರಿ ಏನಲ್ವಾ, ಈಗ ನಾನೇ ನಿಮ್ಗೆ ಇಬ್ರಿಗೂ ಕರ್ಸಿದ್ದೀನಿ ಮನೆಗೆ ಅಂದ್ಮೇಲೆ ಏನಾದ್ರು ನಾನೇ ನೋಡ್ಕೋಬೇಕಾಗ ಆ ತರ ಆಗಿತ್ತದು. ಸೊ ಪರ್ಫಾರ್ಮೆನ್ಸ್ ಮಾಡಿದ್ವಿ, ಗೆದ್ವಿ. ಅದು ಮೂಮೆಂಟ್ ಆಯ್ತು, ಮರೆಯಕ್ಕಾಗಲ್ಲ. ಆ ತರ ಜನ ಕೂಡ ಅದೇ ತರ ನಂಗೆ ತಗೊಂಡ್ರು. ನಮ್ ಕರ್ನಾಟಕ ಜನ ಎಲ್ಲ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಪ್ರೀತಿ ಕೊಟ್ರು. ಹ್ಯಾರಿ ಪಾಟರ್ ಅಂದ್ರು, ಮನೆ ಮಗ ಅಂದ್ರು, ಎಲ್ಲ ಹಂಗೆ. ಈಗ ನಿಮಗೆ ಹ್ಯಾರಿ ಪಾಟರ್ ಅಂತ ಹೆಸರು ಬಂದಿದ್ದು ಜೀ ಕನ್ನಡ. ಆಕ್ಚುಲಿ ಹ್ಯಾರಿ ಅಂತ ಪಾಟರ್ ಅಂತ, ಹ್ಯಾರಿ ಪಾಟರ್ ಅಂತ ಬಂದಿದ್ದು ತಮಿಳಲ್ಲಿ, ಮಾನಡ ಮೇಲಡ ಶೋ, ಅಲ್ಲಿಂದನೇ ಹೆಸರು ಬಿದ್ದಿದ್ದು ನನಗೆ. ಬಟ್ ಇಲ್ಲಿ ನಾನು ಇಲ್ಲಿ ಹೇಳಿರ್ಲಿಲ್ಲ, ಬಟ್ ಇವರು ಕೂಡ ಹಂಗೆ ನೋಡಕ್ ಸ್ಟಾರ್ಟ್ ಮಾಡಿ ಹಂಗೆ ಹೆಸರು ಹೇಳಕ್. ಆಮೇಲೆ ಅವ್ರಿಗೂ ಗೊತ್ತಾಯ್ತು ಅಲ್ಲೂ ಅದೇ ಹೆಸರು ಇಟ್ಟಿದ್ರು ಅಂತ. ಅದು ಸ್ವಲ್ಪ ಕೂದಲೆಲ್ಲ ಹಿಂಗಿತ್ತು, ಸ್ಮೂತ್ ಆಗಿ ಬೀಳ್ತಿತ್ತು, ರೌಂಡ್ ಗಾಗಲ್ಸ್ ಆಗ್ತಾ ಇದ್ದೆ, ಸ್ಪೆಕ್ಟ್ ಆಗ್ತಾ ಇದೆ. ಇದು ಪವರ್ ಇದು ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ಗೊತ್ತಿಲ್ಲ, ಇದು ಶೋಕಿ ಅಂತ ತಿಳ್ಕೊಂಡಿರ್ತಾರೆ. ಶೋಕಿ ಅಲ್ಲ, ಪವರ್ ಗ್ಲಾಸ್. ನನಗೆ ಪವರ್ ಇದೆ. ಸೊ ನೀವೀಗ ಪ್ರತಿ ಸಿಟಿಗೆ ಹೋಗಿ ಆಡಿಷನ್ಸ್ ಮಾಡ್ತೀರಿ DKD. ಸೊ ಒಂದಿಷ್ಟು ಜನ ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಶಾರ್ಟ್ ಲಿಸ್ಟ್ ಪ್ರಾಸೆಸ್ ಹೆಂಗಿರ್ತೈತಿ? ಲೈಕ್ ಟ್ಯಾಲೆಂಟ್ ಈಸ್ ನೀವು ತಗೊಂಡ್ ಬರ್ಬೇಕು ಆನ್ ಸ್ಟೇಜ್. ಸೊ ಹೌ ಇಸ್ ದಟ್ ಪ್ರಾಸೆಸ್? ಅಂದ್ರೆ ಟಫ್ ಇರ್ತೈತಿ, ಯಾಕಂದ್ರೆ ಅಲ್ಲಿ ನೀವು ಪೊಲಿಟಿಕಲ್ ಮಾಡೋಂಗಿಲ್ಲ, ಆಮೇಲೆ ಸೆಗ್ರಿಗೇಷನ್ಸ್ ಇರೋದಿಲ್ಲ. ಇವ್ರನ್ನ ತಗೋ, ಅವ್ರು ಮಾಡೋ, ಇವ್ರು ಕೆಳಗದಾರ ಅವ್ರ ಮೇಲೆ. ಯು ಹ್ಯಾವ್ ಟು ಸಿ ಪ್ಯೂರ್ ಟ್ಯಾಲೆಂಟ್. ಹೌದು, ಅವ್ರಿಗೆ ಏನೇ ಇರ್ಲಿ ಹೊರಗ, ಬಟ್ ಅದ್ ಹೆಂಗ್ ಶಾರ್ಟ್ ಲಿಸ್ಟ್ ಆಗ್ತೈತಿ? ಶಾರ್ಟ್ ಲಿಸ್ಟ್ ಆಗೋದಕ್ಕಿಂತ ನಾವು ಫಸ್ಟ್ ಈಗ ಬಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದ್ ಊರಿಗೆ ಹೋದ್ವಿ, ಒಂದ್ 500ರಿಂದ 1000 ಜನ ಆಡಿಷನ್ ಕೊಟ್ರು. ಆ 500ರಿಂದ 1000 ಜನ ಆಡಿಷನ್ ಕೊಟ್ಟಾಗ ನಾವು ಪ್ರತಿಯೊಬ್ಬರದ್ದು ಡ್ಯಾನ್ಸ್ ಕೂಡ ನೋಡ್ತೇವೆ. ನೋಡಿದಾಗ 3 ಡ್ಯಾನ್ಸ್ ಫಾರ್ಮ್ ನೋಡ್ತೇವೆ. ಈಗ ನೀವು ಫೋಕಲ್ ಮಾಡಿದೀರಾ, ನಾವು ಕಂಟೆಂಪ್ರರಿ ಮಾಡು ಅಂತಾನೆ 2 minutes ಕಂಟೆಂಟ್ ಮಾಡ್ಕೊಂಡು, ಇಫ್ ಯು 2 dances ವಿಲ್ ಡೂ ದಟ್ ಆಲ್ಸೋ, ಅದು ಮಾಡ್ತೀರಾ. ಆಮೇಲೆ ವೆಸ್ಟರ್ನ್ ಮಾಡೋದು ನಂಗೆ ಇಷ್ಟ ಆದ್ರೆ, ನಿಮ್ ಡ್ಯಾನ್ಸ್ ನಿಮ್ ಫೋಕ್ ಇಷ್ಟ ಆದ್ರೆ ನಾನು ಮಿಕ್ಕಿದ 2 ಸ್ಟೈಲ್ ನೋಡ್ತೇನೆ. ಈಗ ನೀವೇ ಇಮ್ಯಾಜಿನೇಷನ್ ಮಾಡಿ, ಆಡಿಷನ್ ತಗೊಳ್ಳೋದು ಈಸಿ ಅಂತಾರೆ, ಅಷ್ಟು ಜನಕ್ಕೆ ನಾವು ತಗೋತೀವಿ, ಅಲ್ಲೇ ಕುತ್ಕೊಂಡು ನೋಡ್ತಾ ಇರ್ತೀವಿ. ನಮ್ಗೆ ಅಷ್ಟು ಗೊತ್ತಾಗಲ್ವಾ ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಮಾಡ್ಬೋದು ಮಾಡಲ್ಲ ಅಂತ, ರೈಟ್? ಸೊ ಆ ಕ್ಯಾಟಗರಿನ ನೋಡಿದಾಗ ನಾವು ಡ್ಯಾನ್ಸ್ ಫಾರ್ಮ್ಸ್ ನೋಡ್ತೀವಿ. ನೀವ್ ಹೇಳಿದ್ರೆ ಹಿಂಗ್ ಪ್ರೊಸೆಸ್ ಮಾಡ್ತೀರಾ, ಈ ಪ್ರೊಸೆಸ್ ಇಂದ ಒಂದ್ ಡ್ಯಾನ್ಸ್ ಇಷ್ಟ ಆಯ್ತು, ಇನ್ನೊಂದು ಡ್ಯಾನ್ಸ್ ಮಾಡಿಸ್ತೀವಿ, ಆಮೇಲೆ ಅವ್ರ ಜೊತೆ ಮಾತಾಡ್ತೇವಿ. ಅವ್ರ ಕಂಫರ್ಟೇಬಲ್ ಫೀಲ್ ಆಗ್ಬೇಕು, ಆರಾಮಾಗಿ ಮಾಡ್ಬೇಕು. ಆ ತರ ಎಲ್ಲ ನೋಡ್ಕೊಂಡಾದ್ಮೇಲೆ ಅವ್ರಿಗೆ ಸೆಕೆಂಡ್ ರೌಂಡ್ ಅಂತ, ಈಗ ನಾವು ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಂತ ಇರುತ್ತೆ. ಸೆಕೆಂಡ್ ರೌಂಡ್ಗೂ ಸೆಲೆಕ್ಟ್ ಆದ್ರೆ ಚಾನೆಲ್ ಅವ್ರು ಡಿಸೈಡ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆದ್ರೆ ಓಕೆ, ಚಾನೆಲ್ ಡಿಸೈಡ್ ಮಾಡಿ. ಬಿಕಾಸ್ ಅಲ್ಲಿ ಹೆಂಗಾಗತ್ತೆ, ರವಿ ಮಾಸ್ಟರ್ ಅಷ್ಟೇ ಆಡಿಷನ್ ತಗೋತಾ ಇಲ್ಲ ಅಲ್ಲ, ಮಂಜು ಮಾಸ್ಟರ್ ಇದಾರೆ, ರುದ್ರ ಮಾಸ್ಟರ್ ಇದ್ದಾರೆ, ರಾಹುಲ್ ಮಾಸ್ಟರ್ ಇದ್ದಾರೆ, ಪವನ್ ಮಾಸ್ಟರ್ ಇದ್ದಾರೆ, ಅರುಣ್ ಮಾಸ್ಟರ್ ಇದ್ದಾರೆ, ತುಂಬಾ ಜನ ಮಾಸ್ಟರ್ಸ್ ಗಳು ಇದ್ದಾರೆ. ಈ ತರ ಎಲ್ಲಾ ಮಾಸ್ಟರ್ಸ್ ಗಳು ಕೂಡ ಆಡಿಷನ್ಸ್ ತಗೊಂಡಿರ್ತಾರೆ. ಅದರಲ್ಲಿ ದಿ ಬೆಸ್ಟ್ ಯಾವ್ದೀಗ, ಅವ್ರನ್ನ ಮಾತ್ರ ನೆಕ್ಸ್ಟ್ ರೌಂಡ್ ಕಳಿಸ್ತಾರೆ. ಸೊ ಅಲ್ಲಿ ನಾವೆಲ್ಲರದು ಕೂಡ ಒಂದ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ನೋಡ್ತಾ ಇರ್ತೀವಿ. ಸುಮ್ಮನೆ ವಿಡಿಯೋ ಮಾಡ್ತಾ ಇರಲ್ಲ, ಅಲ್ಲಿ ಅವ್ರ ಟ್ಯಾಲೆಂಟ್ ನ ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ ನಾವು.
ಆಮೇಲೆ ನಿಮ್ಗೆ ಅದಾದ್ಮೇಲೂ ಅದನ್ನ ನೋಡ್ಬೇಕಾಗುತ್ತೆ. ಇವ್ರು ಈ ರೌಂಡಿಗೆ ಹೆಂಗ್ ಮಾಡಿದ್ರು, ಆ ರೌಂಡಿಗೆ ಹೆಂಗ್ ಮಾಡಿದ್ರು, ಅದನ್ನ ನೋಡಿ ಅಷ್ಟು ಅಬ್ಸರ್ವೇಷನ್ ಮಾಡಿನೇ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋದು. ಇಲ್ಲಿ ಯಾರು ಫೇವರಿಸಮ್ ಅಂತ ಇರಲ್ಲ, ಅಥವಾ ನೆಪೋಟಿಸಮ್ ಅಂತಾನು ಇರಲ್ಲ, ಅಥವಾ ನಮ್ಮ ಹುಡುಗ ಸೆಲೆಕ್ಟ್ ಮಾಡು, ನಿಮ್ ಹುಡುಗ ಸೆಲೆಕ್ಟ್ ಓಕೆ ನಾವ್ ಹಂಗ್ ಮಾಡಿದ್ವಿ, ಯಾರಾದ್ರೂ ಗೊತ್ತಿರೋರು ಒಬ್ರು ಮಾಡಿದ್ರು ಅಂತ ತಿಳ್ಕೊಂಡ್ರು ಕೂಡ ಮುಂದಿನವ್ರು ಹೆಂಗ್ ಮಾಡ್ತಾರೆ? ಮುಂದಿನವ್ರು ಗೊತ್ತಿರಲ್ಲ ಯಾರು ಏನಂತ. ಸೆಲೆಕ್ಟ್ ಮಾಡ್ಲೇಬೇಕು, ಟ್ಯಾಲೆಂಟ್ ಇದ್ರೇನೆ ಆಗೋದು, ಸುಮ್ನೆ ಆಗಲ್ಲ. ಈಗ ಹೆಂಗ ಅನ್ಸುತ್ತೆ, ನಾವು ಮನೇಲಿ ಕುತ್ಕೊಂಡ್ ನೋಡುವಾಗ ನಾನು ಇದ್ರಗಿಂತ ಚೆನ್ನಾಗಿ ಮಾಡ್ತಾ ಇದ್ದೆ, ನಾನು ಆಗಿಲ್ಲ. ಹಂಗಲ್ಲ ಅದು. ಒಂದ್ ಟೈಮಲ್ಲಿ ನನಗೂ ಅನಿಸ್ತಾ ಇತ್ತು, ಬಟ್ ಹಂಗಲ್ಲ ಅದು. ಅಲ್ಲಿ ನನ್ ಕಡೆ ಏನೋ ಒಂದು ಕೊರತೆ ಇರುತ್ತೆ. ನಾನು ಯಾವ್ದೋ ಒಂದು ಫಾರ್ಮ್ ಕಡಿಮೆ ಮಾಡಿರ್ತೀನಿ, ನನ್ನ ಫಾರ್ಮ್ ಯಾವ್ದೋ ಒಂದು ಸರಿ ಬಂದಿರ್ಲಿಲ್ಲ, ಅಥವಾ ನನ್ನ ಎಕ್ಸ್ಪ್ರೆಷನ್ ಸರಿ ಬಂದಿಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಸರಿ ಬಂದಿಲ್ಲ. ಫಾರ್ಮ್ ಮಾಡಿದ್ರು ಕೂಡ ನನ್ನ ಬಾಡಿ ಲ್ಯಾಂಗ್ವೇಜ್ ಸರಿ ಬಂದಿಲ್ಲ. ಸೊ ಅದಕ್ಕೇನು ಅಂದ್ರೆ ಉಪಾಯ ಏನು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಎಷ್ಟು ಮಾಡ್ತಾ ಇರ್ತೀವೋ ಅಷ್ಟು ಡೆವಲಪ್ಮೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಪ್ರಾಕ್ಟೀಸ್ ನಿಲ್ಲಿಸಿದಾಗ ನಾವು ಅಪ್ಡೇಟ್ ಆಗಲ್ಲ ಅಂದ್ರೆ ಮುಂದೆ ಅಪಾರ್ಚುನಿಟಿ ಸಿಗಲ್ಲ. ಅಪಾರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ನೀವು ಇನ್ನೂ ಅಲ್ಲೇ ಇರ್ತೀರಾ, ಡೆವಲಪ್ಮೆಂಟ್ ಅಲ್ಲಿ ಬರಲ್ಲ. ಆಮೇಲೆ ಚಾನಲ್ ಕಡೆಯಿಂದ ನಿಮ್ಗೆ ಏನ್ ಇರ್ತೈತಿ, ಇಷ್ಟ ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡ್ಬೇಕು ಅಂತ ಆತರ ಟ್ಯಾಲೆಂಟೆಡ್ ಎಷ್ಟು ಜನ ಇದ್ರೆ ಎಲ್ಲರಿಗೂ ತಗೋತಾರೆ, ಎಲ್ಲರಿಗೂ ತಗೋತಾರೆ. 50 ಜನ ಇರ್ಲಿ. ಅದಾದ್ಮೇಲೆ ನಾನು ಹೇಳಿದ್ನಲ್ಲ, ನಾವು ನೋಡ್ತೇವಿ ಫಸ್ಟ್ ರೌಂಡಿಗೆ, ಸೆಕೆಂಡ್ ರೌಂಡ್, ಅದ್ರ ನಂತರ ಇಷ್ಟೇ ಜನ ಸೆಲೆಕ್ಟ್ ಮಾಡ್ಬೇಕು ಅಂತ ಬರೋದು. ಊರಲ್ಲಿ ಪರ್ಟಿಕ್ಯುಲರ್ ಊರಲ್ಲಿ ಹಿಂಗ್ ಹೋದಾಗ ಈಗ 500 ಜನ ಚೆನ್ನಾಗ್ ಮಾಡ್ರೆ 5 ಜನ ನಾವು ಸೆಲೆಕ್ಟ್ ಮಾಡ್ತೇವಿ. ಚೆನ್ನಾಗ್ ಮಾಡ್ಬೇಕಲ್ಲ, ಅದ್ರೂ ಕೂಡ ಚೆನ್ನಾಗ್ ಮಾಡಿದ್ಮೇಲೆ ಅದ್ರಲ್ಲೂ ಕೂಡ ಸೆಗ್ರಿಗೇಟ್ ಮಾಡ್ಲೇಬೇಕಲ್ಲ. ಈಗ ಫಸ್ಟ್ ಪ್ಲೇಸ್ ಅಂತೂ ಎಲ್ಲರಿಗೂ ಬರಲ್ಲ, 500 ಜನಕ್ಕೂ ಬರಲ್ಲ. 500 ಯಾರೋ ಒಬ್ಬ ಬೆಸ್ಟ್ ಇರ್ತಾನೆ, ಆ ಬೆಸ್ಟ್ ಅನ್ನೋದು ಕಂಡು ಹಿಡಿಬೇಕು ಆತರ. ಸೊ ಈಗ ನೆಕ್ಸ್ಟ್ ಯಾವಾಗ ಐತ್ರಿ ಆಡಿಷನ್ ಸ್ಟಾರ್ಟ್? ಈಗ 6th ಇಂದ ಆಡಿಷನ್ ಸ್ಟಾರ್ಟ್. 6th ಇಂದ ಆಡಿಷನ್ ಸ್ಟಾರ್ಟ್ 23 ವರೆಗೂ ಇದೆ ಕಂಟಿನ್ಯೂಟಿ. 23 ಕಮಿಂಗ್ ಬ್ಯಾಕ್ ಟು 31 ಡಿಸ್ಟ್ರಿಕ್ಟ್. ಕಮಿಂಗ್ ಬ್ಯಾಕ್ ಟು ಯುವರ್ ಫಿನಿಕ್ಸ್ ಅಕಾಡೆಮಿ, ಹೆಂಗ್ ಶುರು ಆಯ್ತಾ ಅದು ಯಾವ ಇಯರ್ ಇಂದ? ಸ್ಟೂಡೆಂಟ್ಸ್ 5 ಅವಾಗಿಂದ. ಓಹೋ, ಅಂದ್ರೆ ನಿಮ್ ಕಾಲೇಜ್ ಡೇಸ್ ಫಸ್ಟ್ ಇಯರ್. ಫಸ್ಟ್ ಅವಾಗ. ಸೊ ಅವಾಗ ಟೀಮ್ ಎಲ್ಲ ನಿಮ್ದು? ಟೀಮ್ ಅಂತ ಇರ್ಲಿಲ್ಲ, ಹಂಗೆ ನಾನ್ ಡ್ಯಾನ್ಸ್ ಮಾಡ್ತಾ ಇದ್ದೆ. ನಾನ್ ಡ್ಯಾನ್ಸ್ ಮಾಡಿದ್ರೆ ಯಾವ್ದೋ ಒಂದು ಕಾಂಪಿಟೇಷನ್ ಗೆದ್ದೆ, ಅಲ್ಲಿ ನೋಡಕ್ ಬಂದವ್ರು ನೀವು ಬಂದಿರ್ತೀರಾ, ನಿಮ್ಗೆ ಇಷ್ಟ ಆಗತ್ತೆ, ನಾನು ಬರ್ಬೋದಾ ಬಾಪ, ಹಂಗೆ ಟೀಮ್ ಫಾರ್ಮ್ ಆಯ್ತು. ಹಂಗೆ ತಗೊಂಡ್ ಹೋಗಿದ್ದು. ಅವಾಗ ಈಗಿರೋ ತರ ಸೋಷಿಯಲ್ ಮೀಡಿಯಾ ಅವಾಗ ಇರ್ಲಿಲ್ಲಲ್ಲ, ಆ ಟೈಮಲ್ಲಿ ಜಾಸ್ತಿ ಇರ್ಲಿಲ್ಲ, ಏನಿರ್ಲಿಲ್ಲ. ನಾವೇ ಮಾಡ್ಕೊಂಡ್ ಟೀಮ್ ಮಾಡ್ಕೊಂಡ್ಬಿಟ್ಟೆ, ಕುತ್ಕೊಂಡ್ಬಿಟ್ಟು ಫಾರ್ಮ್ ಮಾಡೋದು ಯಾವ್ದು. ಮತ್ತೆ ಅವಾಗ ಜಾಸ್ತಿ ಪ್ಯಾಂಪ್ಲೆಟ್ ರೋಡ್ ಮೇಲೆ ಹಾಕ್ತಿದ್ರು, ಕಾಂಪಿಟೇಷನ್. ನಾವ್ ಅದು ನೋಡ್ಕೊಂಡ್ಬಿಟ್ಟು ಅವ್ರು ಫೋನ್ ಮಾಡಿ ಎಷ್ಟು ಎಂಟ್ರಿ ಫೀಸು, ನೀನ್ 10 ರೂಪಾಯಿ ತಗೊಂಬ, ನೀನ್ 10 ರೂಪಾಯಿ ತಗೊಂಬ, ಜಮಾ ಮಾಡ್ಕೊಂಡು ಎಂಟ್ರಿ ಫೀಸ್ ಕೊಡೋದು, ಹೋಗೋದು. ಆತರ ಎಲ್ಲ ಮಾಡಿ ಗೆಲ್ತಾ ಫಿನಿಕ್ಸ್ ಫಾರ್ಮ್ ಇದು ಹಂಗೆ ಫಿನಿಕ್ಸ್ ರಾಕರ್ಸ್ ಅಂತ ಇತ್ತು, ಅದು ಫಿನಿಕ್ಸ್ ಅಂತ ಇಟ್ಟೆ. ಆಮೇಲೆ ಫಿನಿಕ್ಸ್ ಅಕಾಡೆಮಿ ಅಂತ ಐತೆ. ಸೊ ಟೈಟಲ್ ಯಾರು ಕೊಟ್ಟು ನೀವು ಮಾಡಿದ್ದು? ಅಲ್ಲ, ಟೀಮ್ ಎಲ್ಲ ಕೂಡ ಡಿಕ್ಷನರಿ, ಚಿಕ್ಕ ಪಾಕೆಟ್ ಡಿಕ್ಷನರಿ, ಆಕ್ಸ್ಫರ್ಡ್ ಡಿಕ್ಷನರಿ. ಆಮೇಲೆ ಹ್ಯಾರಿ ಪಾಟರ್ ಅಂತ ಮೂವಿ ಬರ್ತಿತ್ತು, ಆ ಮೂವಿಯಲ್ಲಿ ಒಂದು ಫಿನಿಕ್ಸ್ ಬರ್ಡ್ ಹೋಗ್ತಾ ಇತ್ತು, ಸುಟ್ಟು ಬೂದಿ ಆದ್ರೂ ಮತ್ತೆ ಅದ್ರಲ್ಲಿ ಬರ್ತಿತ್ತು. ಅದ್ ನಂಗೆ ಇಷ್ಟ ಆಯ್ತು. ಆಮೇಲೆ ಅದ್ರ ಮೀನಿಂಗ್ ಎಲ್ಲ ನೋಡೋಣ ಅಂತ ಡಿಕ್ಷನರಿ ನೋಡಿದಾಗ ಫಿನಿಕ್ಸ್ ಅದ್ರ ಬಗ್ಗೆ ಒಂದು ಬರ್ಡ್. ಇಟ್ಸ್ ಮೀನಿಂಗ್ಫುಲ್, ಇಡಬೇಕು ಅಂತ ಇಟ್ಟಿಲ್ಲ. ಸೊ ಈಗ ಸದ್ಯ ಎಷ್ಟು ಮಂದಿ ಇದಾರೆ ಟೀಮ್ ಅಂತ ನಾನು ಮಾಡಿಲ್ಲ. ನಂದು ಡ್ಯಾನ್ಸ್ ಕ್ಲಾಸು ಟೀಮ್ ಅಂತ ಇಲ್ಲ. ಪ್ರಿಪ್ರೇಷನ್ ನಾವು ನಮ್ದು ಶೂಟಿಂಗ್, ರಿಯಾಲಿಟಿ ಶೋಸ್, ಅದ್ರ ಪ್ರಿಪ್ರೇಷನ್ ಜಾಸ್ತಿ ಇರೋದು. ಓಕೆ, ಅದರಿಂದ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಡ್ಸ್ಕೊಳಕ್ ಬೆಂಗಳೂರಲ್ಲಿ ವಿನಯ್ ಮಾಸ್ಟರ್ ಅಂತಿದ್ದಾರೆ, ಅವರೇ ನಡೆಸ್ತಾರೆ. ನನ್ನ ಅಕಾಡೆಮಿ ಅವ್ರು ನಡೆಸ್ತಾರೆ. ಸೊ ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದ್ ಕಡೆ ನವೀನ್ ಅಂತ ಇದಾರೆ, ಬೆಂಗಳೂರಲ್ಲಿ ಇನ್ನೊಂದಿದೆ, ನವೀನ್ ಅಂತ ನಡೆಸ್ತಾರೆ. ಆ ತರ 2 ನವೀನ್ ಅಂತ ನಡೆಸ್ತಾರೆ, ಅವ್ರದ್ದಿದೆ. ಬೆಳಗಾಂ ಅಲ್ಲಿ ನಮ್ಮ ಮನೆ ಮೇಲ್ಗಡೆನೆ ವಡಗಾಂವ್ ಸೆಕೆಂಡ್ ಫಸ್ಟ್ ಕ್ರಾಸ್ ಅಲ್ಲಿ ಅಲ್ಲೊಂದು ಅಕಾಡೆಮಿ ಇದೆ. ಅಲ್ಲಿ ಸೇಜಲ್ ಮತ್ತೆ ಪ್ರತೀಕ್ಷಾ ಅಂತ ಇದಾರೆ, ಅವ್ರು ನಡೆಸ್ತಾರೆ. ಸೊ ಅವರೆಲ್ಲ ಹ್ಯಾಂಡಲ್ ಮಾಡೋದು. ನಾನು ಬರೋದು ಹೋಗೋದು ಅಪ್ಡೇಟ್ ಮಾಡೋದು, ಮತ್ತೆ ನಾನು ಕೂಡ ನಡುವೆ ಹೋಗಿ ಕಲ್ಸೋದು ಮಕ್ಕಳಿಗೆ. ಬಿಕಾಸ್ ಅವ್ರು ನಮ್ ಕಡೆಯಿಂದ ಕಲಿಯಕ್ ಆಸೆ ತುಂಬಾ ಪಡ್ತಾರೆ. ಸೊ ನಡುವೆ ಹೋಗಿ ನಾವು ಹೋಗಿ ಕಲ್ಸೋದು ಮಾಡೋದು ಮಾಡ್ತಾ ಇರ್ತೀವಿ. ಸೊ ಡಾನ್ಸ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಐತ್ರಿ, ಲೈಕ್ ಪ್ರತಿಯೊಬ್ಬರಿಗೂ ಅದೊಂದು ಪ್ಯಾಷನ್. ಬಟ್ ಹೆಂಗ್ ಅದಕ್ಕೆ ಪ್ರಿಪೇರ್ ಆಗ್ಬೇಕು ಈಗ ಒಬ್ಬೊಬ್ರು ನಂಗೆ ಡಾನ್ಸ್ ಅಂದ್ರೆ ಸೇರ್ತೈತಿ, ನಂಗೂ ಈಗ ಹೋಗ್ಬೇಕು ಮಾಡ್ಬೇಕು. ಸೊ ಅವ್ರಿಗೆ ಏನ್ ಹೇಳಕ್ ಇದನ್ ಮಾಡ್ತೀವಿ? ನನ್ ಕ್ವಶನ್ ನಿಜವಾಗ್ಲೂ ಇಷ್ಟ ಆಯ್ತು. ನಾರ್ಮಲ್ ಆಗಿ ಪಾಡ್ಕಾಸ್ಟ್ ಮಾಡೋರು ಲೈಫ್ ಸ್ಟೋರಿ ಅದು ಇದು ಅಂತ ಕೇಳ್ತಾರೆ, ಬಟ್ ಈ ಕ್ವಶನ್ ಸೀರಿಯಸ್ಲಿ ಮೀನಿಂಗ್ಫುಲ್ ಇದೆ. ನನ್ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಬೇರೆಯವ್ರಿಗೆ ಹರ್ಟ್ ಆಗೋದು ಆತರ ಏನ್ ಮಾಡಲ್ಲ. ನಾವ್ ಯಾವ್ದೇ ಒಂದ್ ವರ್ಕ್, ಡ್ಯಾನ್ಸ್ ಅನ್ನೋದೇ ಅಂತಲ್ಲ, ಯಾವ್ದೇ ಒಂದ್ ವರ್ಕ್ ತಗೊಂಡ್ರು ಕೂಡ ನಾನು ಅದ್ರಲ್ಲಿ ಏನೋ ಸಾಧಿಸ್ತೇನೆ ಅನ್ನೋದು ಮೈಂಡ್ ತಗೊಂಡ್ಬಿಡ್ಬೇಕು ಫಸ್ಟ್ ಗೆ. ನೀವು ಮಾಡ್ತಾ ಇದೀರ ಅಂತ ನಾನ್ ಮಾಡೋದಲ್ಲ, ಹಠಕ್ ಬೀಳ್ಬಾರ್ದು. ನೀನ್ ಮಾಡ್ತಾ ಇದೀಯ ಅಂತ ನಾನ್ ಮಾಡೋದು ತಪ್ಪು. ನನಗ್ ಅನಿಸ್ಬೇಕು ನಾನು ಮಾಡ್ಬೇಕು ಅಂತ, ಅದೇನೇ ಕೆಲಸ ಆಗ್ಲಿ. ಈಗ ನಿಮ್ಗೆ ಅನಿಸ್ತಾ ಇದೆ ನಾನು ಹಿಂಗ್ ಮಾಡಿದ್ರೆ ಚೆನ್ನಾಗಿದೆ, ನೀವು ಮಾಡಿದ್ರೆ ನಾನ್ ಮಾಡ್ಬಾರ್ದು. ನನಗ್ ಪರ್ಸನಲಿ ಫೀಲ್ ಆಗ್ಬೇಕು ನಾನು ಮಾಡ್ಬೇಕು ಅಂತ. ಆಮೇಲೆ
ನಾನು ಈಗಿನ ಡಾನ್ಸರ್ಸ್ಗೆ ಹೇಳ್ಬೇಕಾಗಿರೋದಂದ್ರೆ ನಾವು ಡಾನ್ಸ್ ಒನ್ ಟೈಮ್ ಅಲ್ಲಿ ನಾವು ನೋಡಿರೋ ಡಾನ್ಸ್ಗೆ ಈಗಿನ ಡಾನ್ಸ್ಗೆ ನಾವು ಅಪ್ಡೇಟ್ ಆಗಿ ಇದೇವಿ ಅಥವಾ ನಾವು ಬದುಕಿದೇವಿ ಅನ್ನೋ ಅನ್ಸುತ್ತೆ ನನಗೆ. ಓಕೆ, ಬಟ್ ಆದ್ರೂ ಕೂಡ ಈಗಿನ ಡಾನ್ಸ್ ಹೆಂಗಿದೆ ಅಂದ್ರೆ ಅಳಿತಾ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ರೀಲ್ಸ್ ಎಲ್ಲ ಬಂದಾಗಿಂದ ಆ ಪರ್ಟಿಕ್ಯುಲರ್ ಡಾನ್ಸ್ ಟ್ಯಾಲೆಂಟೆಡ್ ಮನುಷ್ಯ ಎಷ್ಟೋ ಸಖತ್ತಾಗಿ ಮಾಡ್ತಾ ಇರ್ತಾನೆ, ಏನೇನೋ ಒಂದ್ ದೊಡ್ಡ ಹಾಲ್ ಅಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ತಾ ಇರ್ತಾನೆ. ಬಟ್ ಈಗ ರೀಲ್ಸ್ ಬಂದಾಗ ಅವನೇ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾನೆ. 4x4 ಅಲ್ಲೇ ನನ್ನ ಕ್ಯಾಮ್ರಾ ಮುಂದೆ ಹಿಂಗೆ ಮಾಡ್ರೆ ಆಗುತ್ತೆ, ಜನ ನೋಡ್ತಾರೆ, ಓಡುತ್ತೆ ಅನ್ನೋ ತರ. ಮತ್ತೆ ಆಗ್ತಾ ಇರೋದು ಹಂಗೆ. ವ್ಯೂವರ್ಸ್ ಜಾಲಿ ಮೂವ್ಮೆಂಟ್ ನೋಡ್ಕೊಂಡ್ಬಿಟ್ಟು ಖುಷಿ ಪಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ. ಹೆವಿ ಮೂವ್ಮೆಂಟ್ ಮಾಡೋರ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಡಾನ್ಸ್ ಕೂಡ ಹಂಗೆ ಇರೋದು. ಡಾನ್ಸ್ ಕೂಡ ಹಂಗೆ ಇರೋದು. ಹೆವಿ ಮೂವ್ಮೆಂಟ್ ತಾನೇ ಮಾಡ್ಬೇಕಾಗಿರೋದು. ನೀವು ಅಪ್ಡೇಟ್ ಮಾಡ್ಕೋಬೇಕು. ಎವ್ರಿ ಡೇ 1 or 2 hours ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋ ಡಾನ್ಸ್ ಫೀಲ್ಡ್ ಅಲ್ಲಿ. ಬಟ್ ನೀವು ಡಾನ್ಸ್ ಮಾಡ್ತಾ ಇಲ್ಲ, ನೀವು ರೀಲ್ಸ್, ಶೋಕಿ, ಪೇಂಟ್, ಮೇಕಪ್, ಕೂದ್ಲು ಉದ್ದ ಬಿಟ್ಟೆ, ಇಲ್ಲಿ ಚುಚ್ಕೊಂಡೆ, ಅದು ಮಾಡ್ದೆ ನೋಡಿ. ನೀವು ಮಾಡಿ, ಯಾವ ಶೋಕಿಗೆ ನಾನು ಹೇಳ್ತಾ ಇಲ್ಲ, ಬಟ್ ಶೋಕಿಗೆ ತಕ್ಕಂಗೆ ವರ್ಕ್ ಮಾಡಿ. ಈಗ ಬರೋರು ಆಲ್ಮೋಸ್ಟ್ ಆಲ್ ಡಾನ್ಸ್ಗೆ ಸೀರಿಯಸ್ ಆಗಿ ತಗೊಳ್ಳಿ. ಈಗನೂ ಒನ್ಸ್ ಅಪಾನ್ ಎ ಟೈಮ್ ಸ್ಕೂಲ್ಸ್ ಎಲ್ಲ ಡಾನ್ಸ್ ಆನ್ಯುವಲ್ ಡೇ ಮಾತ್ರ ಇರ್ತಿತ್ತು. ಈಗ ಹೋಗಿ ನೋಡಿ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಕೂಡ ಒಂದ್ ಸಿಲೆಬಸ್ ತರ ಡ್ಯಾನ್ಸ್ ಮಾಸ್ಟರ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ, PT ಮಾಸ್ಟರ್ ತರ. ಸೊ ಅದು ಸೀರಿಯಸ್ನೆಸ್ ಆಗ್ತಾ ಇದೆ. ಸೊ ಯಾರು ಡಾನ್ಸ್ ಮಾಡ್ಬೇಕು, ನಾನು ಏನೋ ಒಂದು ಮಾಡ್ಬೇಕಂತಿರೋ ಅವ್ರಿಗೆ ಫ್ರೆಂಡ್ಲಿ ಸಜೆಷನ್ ಏನಂದ್ರೆ, ವರ್ಕ್ ಹಾರ್ಡ್, ಅದ್ರ ನಂತರ ಪಾರ್ಟಿ ಹಾರ್ಡ್. ಪಾರ್ಟಿ ಮಾಡ್ತೀರಾ ಮಾಡಿ, ಹಾರ್ಡ್ ಮಾಡಿ, ಬಟ್ ವರ್ಕ್ ಹಾರ್ಡ್ ಮಾಡಿ. ಫಸ್ಟ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ಕಂಟೆಂಪ್ರರಿ ಮಾಡ್ತೀರಾ, ಇಟ್ಸ್ ಅ ಟೆಕ್ನಿಕಲ್. ಓಕೆ, ಇಫ್ ಎನಿ ಒನ್ ಡಾನ್ಸರ್ಸ್ ಯಾರಾದ್ರೂ ನೋಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದೀನಿ ಅಂತ. ಕಂಟೆಂಪ್ರರಿ ಡಾನ್ಸ್ ಮಾಡ್ತಾ ಇದೀರಾ, ಕಂಟೆಂಪ್ರರಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಕ್ರಂಪ್ ಮಾಡ್ತಾ ಇದೀರಾ, ಕ್ರಂಪ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಫ್ರೀ ಸ್ಟೈಲ್ ಮಾಡ್ತಾ ಇದೀರಾ, ಫ್ರೀ ಸ್ಟೈಲ್ ಅಂದ್ರೆ ಏನು, ಅದ್ರಲ್ಲಿ ಎಷ್ಟು ಪ್ರಕಾರ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಒಂದ್ ಡಾನ್ಸ್ ಮಾಡುವಾಗ ನಂಗೆ ಅದು ಬೇಕು ಇದು ಬೇಕು ಅಂತ ನನ್ಗೆಲ್ಲ ಬರುತ್ತೆ ಅಂತ ನಾವು ಎಲ್ಲ ಹಾಕೊಳ್ಳೋದಲ್ಲ. ಒಂದ್ ಸಾಂಗಿಗೆ ಏನ್ ಬೇಕು ಅಷ್ಟೇ ಹಾಕ್ಬೇಕು. ಅವಾಗ ನೋಡೋರು ಖುಷಿ ಕೊಡುತ್ತೆ. ಅದು ಸುಮ್ನೆ ಏನೇನೋ ಹಾಕಿ ಫ್ಲಿಪ್ ಹೊಡಿತೀರಾ, ಓಕೆ, ಮೂಮೆಂಟ್ ಇರ್ಬೇಕಲ್ಲ, ಮೂಮೆಂಟಮ್ ಇರ್ಬೇಕು. ಅದು ಕ್ಲಿಕ್ ಆಗ್ಬೇಕು, ಅದು ಅನ್ಸ್ಬೇಕು. ಆ ಫೀಲ್ ನ ತಗೊಳ್ಳಿ. ಮತ್ತೆ ಡಾನ್ಸರ್ಸ್ ಇನ್ನೊಂದು ಹೇಳ್ಬೇಕಂದ್ರೆ, ಡಾನ್ಸರ್ಸ್ಗೆ ಅಂತ ಅಲ್ಲ, ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ. ನೀವೇನೋ ಒಂದು ಸಕ್ಸಸ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಫೇಸ್ ಪ್ರಾಬ್ಲಮ್ಸ್. ನಿಮ್ಗೆ 100 ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. 100 ಪ್ರಾಬ್ಲಮ್ ಬಂದಾಗ ಮನೆದು, ಫೈನಾನ್ಷಿಯಲ್, ಊಟ, ತಿಂಡಿ, ರಿಲೇಟಿವ್ ಬೈತಾರೆ, ಅದು ಇದು ಇರುತ್ತೆ. ನೀವು ಅದನ್ನ ಬಂದಾಗ ನೀವು ಕುಗ್ಬೇಡಿ. ನಾನು ಹೇಳ್ತಾ ಇರೋದು, ನೀವು ಕುಗ್ಗಕ್ ಹೋಗ್ಬೇಡಿ. ನೀವು ಕುಗ್ಗಿದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಈ ಫೀಲ್ಡಿಗೆ ಬಂದಿದಿರೋ ಮಾಡಕ್ಕಾಗಲ್ಲ, ದಯವಿಟ್ಟು ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಪ್ರಾಬ್ಲಮ್ಸ್ ಬಂದಾಗ ಧೈರ್ಯ ತುಂಬ್ಕೊಳ್ಳಿ. ನೀವೇನ್ ಮಾಡ್ಬೇಕಂತ ನಿಂತಿದ್ರ ಒಂದ್ಸಲ ನೆನ್ಸ್ಕೊಳ್ಳಿ. ಅದ್ರ ಬಗ್ಗೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ಈಗ ಅಪ್ಪ ಅಮ್ಮ ಹೇಳ್ತಾರೆ ಡ್ಯಾನ್ಸ್ ಹೋಗ್ಬೇಡ ಅಂತ, ಅದ ಹೇಳ್ತಾರೆ, ಭಯ ಇರುತ್ತಲ್ಲ ಅವ್ರಿಗೆ, ಹೇಳ್ತಾರೆ. ಸೊ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿ. ಬ್ಯಾಲೆನ್ಸ್ ಬಿಟ್ಬಿಟ್ಟು ಒಂದೇ ನಾನು ಮಾಡ್ತೀನಿ ಅಂದಾಗ ಪ್ರಾಬ್ಲಮ್ ಫೇಸ್ ಆಗುತ್ತೆ. ಅವ್ರು ಸಮಾಧಾನ ಮಾಡಿ, ನೀವು ಪ್ರೂವ್ ಮಾಡಿ, ಒಂದೇನಾದ್ರೂ ಮಾಡಿ ಪ್ರೂವ್ ಮಾಡಿ. ಅವಾಗ ನೋಡಿ ಎಲ್ಲರೂ ನಿಮ್ಗೆ ಸ್ಟೇಜ್ ಹತ್ಬೇಕು. ಅದಕ್ಕೆ ನಾವು ಮಾಡ್ಬೇಕಾದ್ರೆ ಸ್ಟ್ರಗಲ್. ಈಗ ಏನಾಗ್ಬಿಟ್ಟೈತಿ, ಬರೀ ರೀಲ್ಸ್ ಮಾಡ್ತಾರ, ಇಲ್ಲೆಲ್ಲೋ ಹೋಗಿ ಅವ್ರ ಜೋಡಿ ಕೊಲ್ಯಾಬ್ ಮಾಡ್ತಾರ, ಇದ್ ನಡೆದ್ ಬಿಟ್ಟೈತಿ ಬರೀ. ಬಟ್ ಇವ್ರಿಗೆಲ್ಲ ಒಂದ್ ಸ್ಟೇಜ್ ಹೋದಾಗ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ನಾನು ಹೇಳಿದ್ದೇನೆ ನಿಮ್ಗೆ ಹೇಳಿದ್ ನಾನು, ಇದು ಪ್ರಾಬ್ಲಮ್ಸ್ ಅಂತ ಬರೋದೇ ಒಬ್ಬ ಟ್ರೂ ಟ್ಯಾಲೆಂಟೆಡ್ ಪರ್ಸನ್ಗೆ. ಇಫ್ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೆ ನೀವು ಟ್ರೂ ಟ್ಯಾಲೆಂಟೆಡ್ ಪರ್ಸನ್ ಇದ್ದೀರಾ ಅಂತ ಅರ್ಥ. ಆವಾಗ ಈ ಮಾತನ್ನ ನೆನ್ಪು ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನಂಗೆ ಸಕ್ಸಸ್ ಸಿಗುತ್ತೆ, ನನ್ ಬಿಡ್ಬಾರ್ದು, ಇದೊಂದೇ ತಲೆಯಲ್ಲಿ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿ. ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ಗಿವ್ ಅಪ್ ಮಾಡಿದ್ರೆ ನೀವು ನಾಳೆ ಯಾವ್ದೋ ಮಟ್ಟದಲ್ಲಿ ನಿಂತಾಗ ನಿಮ್ ಜೊತೆ ಇರೋನ್ ಯಾವ್ದೋ ಸ್ಥಾನದಲ್ಲಿ ಇದ್ದಾಗ ನಿಮ್ಗೆ ಬೇಜಾರಾಗತ್ತೆ. ಅಯ್ಯೋ ಆ ಟೈಮಲ್ಲಿ ನಾನು ನಿಂತರೆ ಮಾಡಿದ್ರೆ ಆಗ್ತಿತ್ತಲ್ಲ ಅಂತ. ಅದು ಪಶ್ಚಾತ್ತಾಪ ಮಾಡೋದಕ್ಕಿಂತ ಮುಂಚೆ ಈಗ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೆಟರ್ ಇರುತ್ತೆ. ಮತ್ತೆ ಅವಾಗ ಅಪಾರ್ಚುನಿಟಿ ಇರ್ಲಿಲ್ಲ. ಈಗ ಡಾನ್ಸ್ಗೆ ಹೆವಿ ಅಪಾರ್ಚುನಿಟೀಸ್ ಇದೆ. ಅಷ್ಟೊಂದು ಅಪಾರ್ಚುನಿಟಿ ಅವಾಗ ಇರ್ಲಿಲ್ಲ. ನಾವು ಒದ್ದಾಡ್ತಾ ಇದ್ವಿ. ಈಗ ಕೂತಿರೋ ಜಾಗದಲ್ಲಿ ನಿಮ್ಗೆ ಅಪಾರ್ಚುನಿಟೀಸ್ ಬರ್ತಾ ಇದೆ. ಅದನ್ನ ಗ್ರಾಬ್ ಮಾಡಿ ಅಚೀವ್ ಮಾಡಿ ಮುಂದೆ ಹೋಗಿ ಅಷ್ಟೇ. ಎಷ್ಟೋ ಇವೆಂಟ್ ಗಳಿರುತ್ತೆ, ಶೋಸ್. ಹೌದು. ಸೊ ನಿಮ್ದು ನೀವ್ ಎಷ್ಟು ಫಿಲ್ಮ್ಸ್ ಮಾಡಿರ್ಲಿ? 2. ಒಂದ್ ತಮಿಳಲ್ಲಿ, ಒಂದ್ ತಮಿಳು, ಒಂದ್ ಕನ್ನಡ. ಕನ್ನಡ ಅಲ್ಲಿ ಯಾವ್ದು? ಬಿಂದಾಸ್ ಗೂಗ್ಲಿ ಅಂತ ಒಂದು. ಇವರು ಅಭಿಲಾಷ್ ಅವ್ರು ಮಾಡಿದ್ರು. ಅಭಿಲಾಷ್ ಅವ್ರು ಮಾಡಿದ್ರು. ಅವ್ರ ಅದರ ಸೆಕೆಂಡ್ ಲೀಡ್ ನಾನೇ. ಸೆಕೆಂಡ್ ಲೀಡ್ ಆಗಿ. ಸೆಕೆಂಡ್ ಲೀಡ್. ಒಂದ್ ಫಿಲ್ಮ್ ಈ ಕೊರಿಯೋಗ್ರಫಿ ಅಂತ ಬಂದ್ರ, ಒಂದ್ ಫಿಲ್ಮ್ ಸಾಂಗ್ ಕೊರಿಯೋಗ್ರಫಿ ಅಂತ ಮಾಡ್ತಾರ. ಮೆನಿ ವರ್ಕ್ಸ್ ಮಾಡ್ತಾರ. ಅದು ರಿಲೇಟೆಡ್ ಟು ಟ್ರ್ಯಾಕ್ಸ್.
ಸೊ ಅಲ್ಲಿ ಹೆಂಗಿರ್ತೈತಿ ಫಿಲ್ಮ್ ಕೊರಿಯೋಗ್ರಫಿ ವರ್ಕ್? ಫಿಲ್ಮ್ ಕೊರಿಯೋಗ್ರಫಿ ವರ್ಕ್ ನಾನು ಅಷ್ಟೊಂದು ಮಾಡಿಲ್ಲ, ಬಟ್ ನಾನ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಸ್ಟೋರಿ ಏನಿದೆ, ಕಾನ್ಸೆಪ್ಟ್ ಏನಿದೆ, ಅದು ಕಂಟಿನ್ಯೂಟಿ ಸೀನ್ ಇಂದ ಹೆಂಗ್ ಲಿಂಕ್ ಆಗಿದೆ, ಅದಕ್ಕೆ ಏನ್ ಬೇಕು ಅನ್ನೋದು ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಅವ್ರ ಪ್ಯಾಟರ್ನ್ ಏನ್ ಬೇಕು ಅನ್ನೋದು ಅವ್ರು ಹೇಳ್ತಾರೆ. ಅವ್ರ ವ್ಯೂಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅವ್ರು ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಕಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಈಗ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇರೋದು ಹುಕ್ ಮೂವ್ಮೆಂಟ್. ಅದು ರೀಲ್ಸ್ ಅಲ್ಲಿ ವೈರಲ್ ಸಾಂಗ್ ಅಲ್ಲಿ ಏನು ಈಗ ಬ್ಯಾಂಗಲ್ ಬಂಗಾರಿ ಅಂದ ತಕ್ಷಣ ಇದು ಬರ್ತಾ ಇದೆ. So ಇದೆಲ್ಲ ಹುಕ್ ಮೂವ್ಸ್ ಆ ತರ ಕ್ರಿಯೇಟ್ ಆಗ್ತಾ ಇದೆ. ಸೊ ಈಗ ಚಾಲೆಂಜಿಂಗ್ ಜಾಸ್ತಿ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ ಆ ತರ. ಸೊ ನೀವು ಇದು ಫಿಲ್ಮ್ಗೆ ಕೊರಿಯೋಗ್ರಫಿ ಮಾಡ್ಬೇಕಂತಂದ್ರೆ ಅದೇನೋ ಒಂದು ಕೊರಿಯೋಗ್ರಫಿ ಕಾರ್ಡ್ ಅಂತ ಬರುತ್ತೆ. ವಾಟ್ಸ್ ದ್ಯಾಟ್? ಏನದು? ಅದು ಯೂನಿಯನ್ ಕಾರ್ಡ್. ಅದು ಇರ್ಲೇಬೇಕು, ಯೂನಿಯನ್ ಮೆಂಬರ್ ಆಗ್ಬೇಕು ಮುಂಚೆ ಡಾನ್ಸ್. ಅದಾಗಿ ಆ ಕಾರ್ಡ್ ತಗೊಂಡ್ಬಿಟ್ಟು ಅದ್ರ ನಂತರ 3 ವರ್ಷ ಅಸಿಸ್ಟೆಂಟ್ ಆಗಿ ಒಬ್ಬ ಒಳ್ಳೆ ಕೊರಿಯೋಗ್ರಫರ್ಗೆ, ಫಾರ್ ಇಮ್ರಾನ್ ಮಾಸ್ಟರ್ ಆಗ್ಲಿ, ಮುರಳಿ ಮಾಸ್ಟರ್ ಆಗ್ಲಿ, ಸಂತು ಮಾಸ್ಟರ್ ಆಗ್ಲಿ, ಮೋಹನ್ ಮಾಸ್ಟರ್ ಆಗ್ಲಿ, ಅವ್ರದ್ದು ಅಟ್ಲೀಸ್ಟ್ ಅಂತ ಕೊರಿಯೋಗ್ರಫರ್ ಹತ್ರ ಮೂವಿ ಕೊರಿಯೋಗ್ರಫಿ KGF ಮಾಡಿದ್ರು ಮೋಹನ್ ಮಾಸ್ಟರ್, ರಾಬರ್ಟ್ ಮಾಡಿದ್ರು ನಮ್ದು ಇವ್ರು ಸಂತೋಷ್ ಮಾಸ್ಟರ್, ಚಂದ್ರಶೇಖರ್ ಅವ್ರು ಮಾಡಿದ್ರು. ಈಗ ಮತ್ತೊಂದು ಬಂತಲ್ಲ ವಿಲೇನ್ ಅಂತ ದರ್ಶನ್ ಸರ್ದು, ಅದು ಕೂಡ ಅವರೇ ಮಾಡಿದ್ರು, ಸಂತೋಷ್ ಮಾಸ್ಟರ್. ಸೊ ಅಂತ ವೆಲ್ ನೋನ್ ಪರ್ಸನ್ಸ್ ಜೊತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಡಾನ್ಸ್ ಎಲ್ಲ ಮಾಡಿದ್ಮೇಲೆ ಆ ಕಾರ್ಡ್, ಆಮೇಲೆ ಮಾಸ್ಟರ್ ಕಾರ್ಡ್ ತಗೊಂಡ್ಬಿಟ್ಟು ಮೂವಿ ಇಂಡಸ್ಟ್ರಿಯಲ್ಲಿ ಮಾಸ್ಟರ್ ಆಗ್ಬೋದು. ಬಟ್ ಅದು ಕಂಪಲ್ಸರಿ. ಕಂಪಲ್ಸರಿ. ವಿದೌಟ್ ತುಂಬಾ ಜನ ಇರ್ತಾರಲ್ಲ ಪಾಪ. ವಿದೌಟ್ ದಟ್ ನಾವು ಅದ್ರ ಎಂಟರ್ ಆಗಕ್ಕಾಗ, ಟೀಮ್ ಎಂಟರ್ ಆಗ. ಸೊ ಆ ಕಾರ್ಡ್ ತಗೊಳಕ್ ಏನೋ ಬಹಳಷ್ಟು ಇದನ್ ಮಾಡ್ಬೇಕು. ಏನಿಲ್ಲ, ವರ್ಷದಲ್ಲಿ ಒಂದ್ 2-3 ಸಲ ಅಪಾರ್ಚುನಿಟಿ ಇರುತ್ತೆ, ಅಲ್ಲಿ ಆಡಿಷನ್ಸ್ ಕೊಡ್ಬೇಕು, ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಟಬೇಕು. ಕಟ್ಟಿದ್ಮೇಲೆ ನೀವು ಮೆಂಬರ್ ಆದಂಗೆ, ಯೂನಿಯನ್ ಮೆಂಬರ್ ಯಾವ್ದೋ ಒಂದು ರಿಯಾಲಿಟಿ ಶೋ, ಒಂದು ಮೂವಿ ಶೂಟ್ ನಡೀತಾ ಇದೆ, ಬ್ಯಾಕ್ ಡಾನ್ಸರ್ಸ್ ಬೇಕೇ ಬೇಕು. ಕನ್ಫರ್ಮೇಶನ್ ಬರುತ್ತೆ, ಕಾಲ್ ಬರುತ್ತೆ, ನೀವು ಹೋಗ್ತೀರಾ, ಮಾಡ್ತೀರಾ, ಪೇಮೆಂಟ್ ತಗೋತೀರಾ, ಬರ್ತೀರಾ. ಈ ತರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ನೋಡ್ತಾ ಇರ್ತೀರಲ್ಲ ಕ್ಯಾಮ್ರಾ ಹೆಂಗ್ ವರ್ಕ್ ಆಗುತ್ತೆ, ಆರ್ಟಿಸ್ಟ್ ಹೆಂಗಿರುತ್ತೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದ್ರ ನಂತರ ನೀವು ಮಾಸ್ಟರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಸ್ಟ್ ಇಯರ್ ಎಲ್ಲ ನೀವು ಸ್ಟ್ರಗಲ್ ಮಾಡಿ ಆಸ್ ಅ ಕೊರಿಯೋಗ್ರಾಫರ್. ಈಗ DKD ಇವನ್ ನಾವು ಸದ್ಯ ಹಂಗ ಗುರುತಿಸ್ತೇವೆ, ರೀ ಮಾಸ್ಟರ್, DKD ಮಾಸ್ಟರ್ ಅಂತ. ಸೊ ಹೆಂಗೈತಿ ಈಗ ನೀವು ಮೊದಲು ಕಂಪೇರ್ ಮಾಡಿದ್ವಿ ಈಗ ನಿಮ್ ಲೈಫ್? ಮೊದಲು ಒಂದು ಥ್ರಿಲ್ ಅನ್ನೋದಿತ್ತು, ಎಕ್ಸೈಟ್ಮೆಂಟ್ ಅನ್ನೋದಿತ್ತು, ಆಮೇಲೆ ಜೀವನ ಪಾಠ ಕಲಿಸ್ತಾನೆ ಇತ್ತು. ಈಗ ಹೆವಿ ಪಾಠ ಕಲಿಸ್ತಾ ಇದೆ, ಬಿಕಾಸ್ ಈಗ ಮದ್ವೆ ಆಗಿದೆ, ಮಗು ಇದೆ, ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಅದ್ರ ನಂತರ ಈಗ ಜನ ಗುರುತಿಡಿತಾರೆ, ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆದಂಗೆ. ಬಿಕಾಸ್ ನಾನು ಅದನ್ನ ಹ್ಯಾಂಡಲ್ ಮಾಡ್ಬೇಕು, ಅದನ್ನ ಮೇಂಟೈನ್ ಮಾಡ್ಬೇಕು, ಆ ಪ್ರೀತಿ ವಿಶ್ವಾಸನ ಹಂಗೆ ಉಳಿಸ್ಕೋಬೇಕು. ಜನ ಕೊಡ್ತಾ ಇರೋದಾಗ್ಲಿ, ಮನೆಯವ್ರು ಕೊಡ್ತಾ ಇರೋದು ಎಲ್ಲ. ಅದ್ರ ನಂತರ ಮನೆ ಕೂಡ ನಡೆಸ್ಬೇಕು, ಮನೆಯವ್ರಿಗೂ ಕೂಡ ನೋಡ್ಕೋಬೇಕು ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಹ್ಯಾಪಿ ಲೈಫ್ ಇದೆ ಕಂಪೇರ್ ಟು ಅವಾಗ ನೋಡಿದಾಗ. ಈಗ ತುಂಬಾ ಹ್ಯಾಪಿ ಆಗಿದ್ದೇವೆ, ಚೆನ್ನಾಗಿದ್ದೇವೆ, ಖುಷಿ ಆಗಿದ್ದೇವೆ ಅನ್ಬೋದು. ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ಆಮೇಲೆ ಅಪಾರ್ಚುನಿಟೀಸ್ ಕೊಡ್ತಾನೆ ಇದ್ದಾನೆ, ಎವ್ರಿ ಡೇಸ್ ಕೊಡ್ತಾನೆ. ಇವತ್ ಮಲ್ಕೊಂಡ್ ಬೆಳಿಗ್ಗೆ ಕಣ್ಣು ಮುಚ್ಚಿದ್ರೆ ಇವತ್ತೇನೋ ಅಪಾರ್ಚುನಿಟಿ ಸಿಗುತ್ತೆ ನಿಜವಾಗ್ಲು. ಆತರ ಮಿರಾಕಲ್ ನಡೀತಾನೆ ಇದೆ. ಫ್ರೀ ಅಂತೂ ಇಲ್ಲ, ದೇವ್ರು ಬಿಸಿ ಇಟ್ಟಿದ್ದಾನೆ, ಕೆಲಸ ಕೊಡ್ತಾ ಇದ್ದಾನೆ. ಆಮೇಲೆ ಮನೆಯವ್ರು ಕೂಡ ಅಷ್ಟು ಖುಷಿ ಕೊಡ್ತಾರೆ. ಇವತ್ತೇ ನಾನು ಬೆಳಿಗಿಂದ ಶೂಟ್, ನಾನು ಒಂದ್ ವರ್ಕ್ ಮುಗಿಸ್ಕೊಂಡ್ ಬೆಳಗ್ಗೆ ಬಂದ ತಕ್ಷಣ ನನ್ ಮಗ ಓಡ್ತಾ ಬಂದಂಗ್ ಹಗ್ ಮಾಡಿದ್ನಲ್ಲ, ಆ ಹಗ್ ನನ್ಗೆ ಎಷ್ಟು ಕೋಟಿ ಕೊಟ್ರು ಸಿಗಲ್ಲ. ಆ ಹಗ್ ಪ್ರೀತಿ, ಅವನ್ ನಗು, ಅವನ್ ಮಗು ಅದು 1 ವರ್ಷ 8 ತಿಂಗಳು ಅವನ್ಗೀಗ. ಅವ್ನ್ ನಗ್ನಗ್ತಾ ಒಂದ್ ಹಗ್ ಮಾಡ್ತಾನಲ್ಲ, ಅದು ಒಂದು ಮಜಾನೇ ಬೇರೆ. ಸೀರಿಯಸ್ ಆಗಿ ಇಲ್ಲಿ ಬರುವಾಗ್ಲೂ ಈಗ ಅವ್ನ್ ಪಪ್ಪ ಅಂತ ಹೇಳಿ ಅವ್ನ್ ಕಾರಲ್ಲಿ ಒಂದ್ ರೌಂಡ್ ಓಡಿಸಿ ಮನೆಗ್ ಬಿಟ್ಟು ಬಂದೆ. ಅವ್ನ್ ಅಷ್ಟು ಆ ಲೈಫ್ ಇದೆ ಅಲ್ಲ. ಅವಾಗ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಸ್ಟೆಪ್ ಮಾಮ್ ಒಬ್ರು ಇದ್ರು. ಪಾಪ ನಮ್ ಸ್ಟೆಪ್ ಮಾಮ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸ್ಟೆಪ್ ಮಾಮ್ ಅನ್ಬಾರ್ದು ಅವ್ರಿಗೆ, ಅಮ್ಮನೇ ಆ ಸ್ಥಾನ ಅವ್ರು ಅವಾಗ್ಲೂ ತಗೊಂಡ್ರು. ನಮ್ಮ ಅಕ್ಕ, ಭಾವ, ಪ್ರತಿಯೊಬ್ರು ಆ ಟೈಮಲ್ಲಿ. ಈಗ ದೇವ್ರ ದಯೆಯಿಂದ ಎಲ್ಲಾ ಚೆನ್ನಾಗಿ ನಡೀತಾ ಇದೆ, ಎಲ್ಲಾರು ಕೂಡಿದೇವಿ, ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ. ಎವ್ರಿ ವೀಕ್ ಪಾರ್ಟಿ ಫಂಕ್ಷನ್ಸ್ ಮಾಡ್ತಾ ಇದೀವಿ. ಪಾರ್ಟಿ ಇನ್ ದ ಸೆನ್ಸ್ ಫ್ಯಾಮಿಲಿ ಪಾರ್ಟಿ ಜಾಸ್ತಿ. ಆ ಜಾಲಿನೆಸ್ ಅವಾಗ ಇರ್ಲಿಲ್ಲ, ಈಗ ಜಾಸ್ತಿ ಇದೆ, ಚೆನ್ನಾಗಿದೆ ಕಂಪೇರ್. ಅವಾಗ ಸ್ಟ್ರಗ್ಲಿಂಗ್ ಲೈಫ್, ಈಗ ಲೈಫಲ್ಲಿ ಮುಂದೆ ಹೋಗ್ಬೇಕನ್ನೋ ಸ್ಟ್ರಗಲ್ ಇದೆ. ಜೀವನ ಚೆನ್ನಾಗಿದೆ. ಒಂದು ಗೋ ವಿತ್ ಫ್ಲೋ, ಹೆಂಗ್ ಫ್ಲೋ ಸಿಗುತ್ತೆ ಹಂಗ್ ನಾವು ಹೋಗ್ತಾ ಇದ್ದೀನಿ. ಅದ್ ನಾನು ಹೇಳ್ದಂಗ ಅದೇ, ಅವಾಗ ಸ್ಟ್ರಗ್ಲಿಂಗ್ ಲೈಫ್ ಅಲ್ಲಿ ಇತ್ತು. ಈಗ ಪ್ರೌಡ್ ಮೂಮೆಂಟ್ ಅಲ್ಲಿ ನಮ್ ಜೊತೆ ಇದ್ದವ್ರಿಗೂ ಕೂಡ ಎಲ್ಲರಿಗೂ ಪ್ರೌಡ್ ಮೂಮೆಂಟ್ ಇದೆ. ನಮ್ಮ ಇವರು ರವಿ ಮಾಸ್ಟರ್ ಆಗಿದ್ದಾರೆ, ಹಂಗೆ ಜನ ಗುರ್ತಿಟ್ಟಿದ್ದಾರೆ ಹಂಗೆ. ಬಟ್ ಜನ ನಿಜವಾಗ್ಲು ಮನ್ಸಿಂದ ಪ್ರೀತಿಸ್ತಾ ಇದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದಾರೆ. ನಾನು ಅಷ್ಟೇ ಅವ್ರಿಗೆ ಇದ್ ಮಾಡ್ತಾ ಇದೀನಿ. ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಳಕ್ ನೋಡ್ತೀನಿ ಕೊನೆವರೆಗೂ. ನಂಗೆ ಹಿಂಗೆ ಅವ್ರಿಗೆಲ್ಲ ಜನ ನಂಗೆ ಸಪೋರ್ಟ್ ಮಾಡ್ಲಿ ಅನ್ನೋದು ನಂಗೆ ಆಸೆ ಇದೆ. ಮನೆಯವ್ರಿಗೂ ಕೂಡ ನಾನು ಖುಷಿಯಾಗಿ ಇಡೋದು ನಂಗೆ ಆಸೆ ಇದೆ ಅಷ್ಟೇ.
ಸೊ ವಾಟ್ ಇಸ್ ನೆಕ್ಸ್ಟ್ ಪ್ಲಾನ್ಸ್ ಏನೈತ್ರಿ ಲೈಕ್ ಈ ಒಂದು ಫೀಲ್ಡ್ ಒಳಗೆ? ನನ್ ಈ ಫೀಲ್ಡಿಗೆ ನಾನು ಆಕ್ಚುಲಿ ನನ್ ಬಿಗಿನಿಂಗ್ ಇಂದಾನೆ ಏನು ಪ್ಲಾನ್ ಇಲ್ಲ ಬ್ರೋ. ನನ್ಗೆ ಸೀರಿಯಸ್ ಆಗಿ ಹೇಳ್ಬೇಕು, ನೀ ಏನು ಪ್ಲಾನಿಂಗೇ ಇಲ್ಲ ನಂದು. ನನ್ ಜರ್ನಿ ನನ್ ಜೊತೆ ಇದ್ದವ್ರು ನನ್ ಕರ್ಕೊಂಡು ಹೋಗ್ತಾ ಇದಾರೆ, ಒಂದ್ ಜರ್ನಿ ನನ್ ಹೋಗ್ತಾ ಇದೆ ಅಷ್ಟೇ. ನಾನ್ ಬೋಟ್ ಅಲ್ಲಿ ಎಲ್ಲರೂ ನಿಲ್ತಾರೆ ಅಂತ ನಾನ್ ನಿಂತೆ, ಆ ಬೋಟ್ ನಾವಿಕನಾಗಿ ನನಗ್ ನಿಲ್ಸ್ಬಿಟ್ರು. ಈಗ ದೊಡ್ಡ ಹಡಗನೆ ಕೊಟ್ಟಿದ್ದಾರೆ, ಆ ಹಡಗದ್ದು ಕೂಡ ಕ್ಯಾಪ್ಟನ್ ಆಗಿ ನನ್ಗೆ ನಿಲ್ಸಿದ್ದಾರೆ. ನನ್ ಜರ್ನಿ ಹಂಗೆ ಮುಂದೆ ಹೋಗ್ತಾ ಇದೆ. ನನ್ ಪ್ಲಾನ್ಸ್ ಅಂತೂ ಏನು ಮಾಡಲ್ಲ, ನಾಳೆ ಏನ್ ಮಾಡ್ಬೇಕನ್ನೋದು ನಾನ್ ಪ್ಲಾನ್ ಮಾಡಲ್ಲ. ಇವತ್ತೇನಿದೆ ನಾನು ಅದನ್ನೇ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಕ್ ಟ್ರೈ ಮಾಡ್ತೇನೆ. ನಾಳೆ ಇದನ್ ಮಾಡ್ಬೇಕು ಅನ್ನೋದು ನಾನು ಕನ್ಸ್ ಕಟ್ಕೊಂಡು ಕೂತ್ಕೊಂಡಿಲ್ಲ. ಬಟ್ ಕೆಲವೊಂದು ಡ್ರೀಮ್ಸ್ ಇದೆ, ಅದ್ ನಾನು ಫುಲ್ಫಿಲ್ ಮಾಡ್ಬೇಕು. ಇವಾಗ ಐ ಡೋಂಟ್ ವಾಂಟ್ ಟು ಡೈ ವಿತ್ ಡ್ರೀಮ್ಸ್, ಐ ವಾಂಟ್ ಟು ಡೈ ವಿತ್ ಮೆಮರೀಸ್, ದಟ್ಸ್ ಇಟ್. ಏನ್ ಡ್ರೀಮ್ಸ್? ಕೆಲವೊಂದಿದೆ, ಅದನ್ನ ಹೇಳಕ್ ಇಷ್ಟಪಡಲ್ಲ. ಕೆಲವೊಂದು ಡ್ರೀಮ್ಸ್ ಇದೆ, ಅದ್ರ ಹಿಂದೆ ಬೆನ್ನತ್ತಿದೀನಿ. ಅದು ಆಗ್ತಾ ಇದೆ ಆರಾಮಾಗಿ, ಒಂದೊಂದೇ ಹಂತದಲ್ಲಿ ಹೋಗ್ತಾ ಇದೆ. ಅದು ಚೆನ್ನಾಗಿ ಆಗ್ತಾ ಇದೆ. ಅದು ಅತಿ ಶೀಘ್ರದಲ್ಲಿ ಒಂದ್ ಸ್ವಲ್ಪ ಕೆಲಸ ಆದ್ಮೇಲೆ ಅದು ಆಗುತ್ತೆ. ಅದಾದ್ಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ, ಎಲ್ಲರಿಗೂ ಜನಕ್ಕಾಗ್ಲಿ, ನನ್ನ ಫ್ಯಾನ್ಸ್ಗಾಗ್ಲಿ ಅಥವಾ ನಮ್ಮ ಫ್ರೆಂಡ್ಸ್ಗಾಗ್ಲಿ, ಪ್ರತಿಯೊಬ್ಬರಿಗೂ ಕೂಡ ಇನ್ನೂ ಪ್ರೌಡ್ ಮೂಮೆಂಟ್ ಕೊಡುತ್ತೆ. ನನ್ ಕಡೆಯಿಂದ ಎಲ್ಲರಿಗೂ ಒಂದ್ ಸರ್ಪ್ರೈಸ್ ಇರುತ್ತೆ. ಸೊ ನೆಕ್ಸ್ಟ್ ಹಿಂಗ್ ರಿಯಾಲಿಟಿ ಶೋ ಮಾಡ್ಬೇಕಂತ ಇತ್ತು, ನೆಕ್ಸ್ಟ್ ಫಿಲ್ಮ್ ಬರ್ಬೇಕು, ಇಲ್ಲಿ ಕೊರಿಯೋಗ್ರಫಿ ಜರ್ನಿ ಶುರು ಮಾಡ್ಬೇಕು. ನಾನು ಆಕ್ಚುಲಿ ಮೂವಿಯಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಮೂವಿ ಸಿಕ್ತು, ಆಕ್ಟ್ ಮಾಡಿದೆ. ಕೊರಿಯೋಗ್ರಾಫರ್ ಆಗ್ಬೇಕಂತ ಇರ್ಲಿಲ್ಲ, ಕೊರಿಯೋಗ್ರಾಫರ್ ಬಂತು, ಆದೆ. ಎಲ್ಲ ಸಲೂನಲ್ಲಿದ್ದೆ, ಒಬ್ರು ಮಾತಾಡಿದ್ರು, ನಾನು ಕಂಟೆಸ್ಟೆಂಟ್ ಆಗ್ಬೇಕಂತ ಇರ್ಲಿಲ್ಲ, ಆದೆ. ಮುಂದೆ ಮತ್ತೆ ಜೀವನ ಜನ ನನಗೆ ಹೆಂಗೆ ದಾರಿ ತೋರಿಸಿ ಮುಂದೆ ಮತ್ತೆ ಎಲ್ಲಿ ನಿಲ್ಲಿಸ್ತಾರೋ ನಾನು ಅಲ್ಲಿ ಹೋಗ್ತೀನಿ. ಓಕೆ, ಸೊ ನಿಮ್ ಫ್ಯೂಚರ್ ಆಲ್ ದ ಬೆಸ್ಟ್ ಮತ್ತು Thank you. ಕಾಂಗ್ರಾಟ್ಸ್. Thank you. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ನೀವು ಕರೆದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನೀವು ಒಳ್ಳೆ ಪಾಡ್ಕಾಸ್ಟ್ ಮನುಷ್ಯರು ಇದ್ದೀರಾ, ಒಳ್ಳೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ವ್ಯಾಲಿಡ್ ಪಾಯಿಂಟ್ಸ್ ಕೇಳ್ತಾ ಇದ್ದೀರಾ. ಸೊ ಐ ಆಲ್ಸೋ ಕಂಗ್ರಾಚುಲೇಟ್ ಯು ಥ್ಯಾಂಕ್ ಯು. and all the best for you. God bless.